ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ಚೈವ ತತೋ ಜಯಮುದೀರಯೇ. ಓಂ ಶಾಂತಿ ಶಾಂತಿ ಶಾಂತಿ. ನಾವು ಮಹಾಭಾರತದ ವನಪರ್ವದಲ್ಲಿ ವಿಚಾರ ಮಾಡ್ತಿದ್ವಿ. ಇದರಲ್ಲಿ ಲೋಮಶ ಋಷಿಗಳು ಧರ್ಮರಾಜನನ್ನು ಅನೇಕ ತೀರ್ಥ ಪ್ರದೇಶಗಳಲ್ಲಿ ಕರ್ಕೊಂಡೋಗಿ ಅಲ್ಲಲ್ಲಿ ನಡೆದಿರುವಂಥ ಚರಿತ್ರೆಯನ್ನು ಹೇಳ್ಕೊತ ಹೋಗ್ತಾ ಇದ್ದಾರೆ. ಈಗ ಉಣ್ಮೀಲ ಕ್ಷೇತ್ರ ಅಂತ ಕರ್ದಮೀಲ ಕ್ಷೇತ್ರಕ್ಕೆ ಹೋಗಿದ್ದಾರೆ. ಅಲ್ಲಿ ಒಂದು ಚರಿತ್ರೆ ನಡೆದಿದೆ. ಅಲ್ಲಿ ರೈಬ್ಯು ಅಂತ ಮತ್ತು ಭಾರದ್ವಾಜ ಮಗನ ಚರಿತ್ರೆ ಇಲ್ಲಿ ಸ್ಟಾರ್ಟ್ ಆಗ್ತಾಯಿದೆ. ಯವಕ್ರೀತ ಅಂತಿರ್ತಾನೆ. ಭಾರದ್ವಾಜನ ಮಗನಿಗೆ ಹೆಚ್ಚು ಸನ್ಮಾನ ಸಿಗ್ತಾ ಇರೋದಿಲ್ಲ. ಅದಕ್ಕೆ ಯವಕ್ರೀತನು ತಪಶ್ಚರ್ಯ ಮಾಡಿ ಇಂದ್ರನಿಂದ ಈಗ ವರ ಕೇಳ್ಕೊಂಡಿದ್ದಾನೆ. ಫಸ್ಟು ಎಲ್ಲರ ಬ್ರಾಹ್ಮಣರಿಗೂ ಓದ್ದಿರನೇ ವಿದ್ಯೆ ಬಂದ್ಬಿಡಬೇಕು ಅಂತೆಲ್ಲ ಕೇಳ್ತಾನೆ. ಅದು ನಡೆಯೋದಿಲ್ಲ, ಸಾಧ್ಯ ಇಲ್ಲ. ನಿನಗೂ ನಿಮ್ಮ ಅಪ್ಪನಿಗೆ ಬೇಕಾದರೆ ವಿದ್ಯೆ ಪೂರ್ತಿ ಕೊಡ್ತೀನಿ ಅಂತ ಕೊಟ್ಟುಬಿಡ್ತಾನೆ. ತಂದೆ ಆವಾಗಲೇ ಹೇಳ್ತಾನೆ, ನೀನು ಅಸೂಯೆಯಿಂದ ವಕ್ರ ಮಾರ್ಗದಲ್ಲಿ ಇದನ್ನು ಹೊಂದಿದೆಯಲ್ಲ, ಇದು ನಿನ್ನ ಅಹಂಕಾರಕ್ಕೆ ಕಾರಣ ಆಗಿ ನಿನ್ನ ಮರಣಕ್ಕೆ ಕಾರಣ ಆಗುತ್ತೆ ಇದು ಅಂತ ಮುಂಚೆನೇ ಹೇಳ್ಬಿಟ್ಟಿರ್ತಾನೆ. ಆದಮೇಲೆ ಇಲ್ಲಪ್ಪ ನೀನು ಹೇಳ್ದಂಗೆ ನಾನು ನಡ್ಕೊತೀನಿ ಅಂದ್ಬಿಟ್ಟು ಹೇಳ್ತಾನೆ, ಬಟ್ ಮಾಡೋದಿಲ್ಲ. ಇವಾಗ ಅದೇ ಸ್ಟೋರಿ ಮುಂದುವರಿಯುತ್ತೆ. ಲೋಮಶರು ಮುಂದುವರೆದು ಹೇಳ್ತಾರೆ, ಧರ್ಮಜ, ವೈಶಾಖ ಮಾಸದಲ್ಲಿ ಒಂದು ದಿನ ಯವಕ್ರೀತನು ಭಯರಹಿತನಾಗಿ ಅಲ್ಲಲ್ಲಿ ತಿರುಗಾಡುತ್ತಾ ಕಡೆಗೆ ರೈಬ್ಯನ ಆಶ್ರಮಕ್ಕೂ ಹೋದನು. ರಮ್ಯವಾಗಿಯೂ ಪುಷ್ಪಭರಿತವಾಗಿದ್ದ ವೃಕ್ಷಗಳಿಂದ ಸುತ್ತುವರಿಯಲ್ಪಟ್ಟಿದ್ದಾಗಿಯೂ ಇದ್ದ ರೈಬ್ಯನ ಪುಣ್ಯಾಶ್ರಮದಲ್ಲಿ ಕಿನ್ನರಿಯೋಪಾದಿಯಲ್ಲಿ ಅನುಪಮವಾದ ಸೌಂದರ್ಯದಿಂದ ಕಂಗೊಳಿಸುತ್ತಾ ಅತ್ತಲಿತ್ತ ತಿರುಗಾಡುತ್ತಿದ್ದ ರೈಬ್ಯನ ಸೊಸೆಯನ್ನು ಯವಕ್ರೀತನು ನೋಡಿದನು. ಅವಳ ಅನುಪಮ ಸೌಂದರ್ಯವನ್ನು ಕಂಡು ಯವಕ್ರೀತನು ಬುದ್ಧಿಯ ಭ್ರಮಿಸಿತು. ಕಾಮದೇವನು ಅವನ ಮನಸ್ಸನ್ನು ಕಳಕಿಬಿಟ್ಟನು. ಲಜ್ಜಾನ್ವಿತೆಯಾದ ರೈಬ್ಯನ ಸೊಸೆಯನ್ನು ಕುರಿತು ಯವಕ್ರೀತನು ನಿರ್ಲಜ್ಜನಾಗಿ ಹೇಳಿದನು, ಮಂಗಳಾಂಗಿಯೇ, ನೀನು ನನ್ನವಳಾಗು. ರೈಬ್ಯನ ಸೊಸೆಯು ಸೌಂದರ್ಯವತಿಯಾಗಿದ್ದುದು ಮಾತ್ರವಲ್ಲದೆ ಬಹಳ ಚತುರೆಯೂ ಆಗಿದ್ದಳು. ಅವಳಿಗೆ ಯವಕ್ರೀತನ ತಪಶಕ್ತಿ ಎಷ್ಟೆಂಬುದು ತಿಳಿದಿತ್ತು. ಪ್ರಸಕ್ತ ಸಮಯದಲ್ಲಿ ತಾನು ಅವನ ಮಾತಿಗೆ ವಿರೋಧವಾಗಿ ವರ್ತಿಸಿದರೆ ತನ್ನನ್ನು ಶಪಿಸದೆ ಬಿಡಲಾರನೆಂದು ಅವಳು ತಿಳಿದಿದ್ದಳು. ಮೇಲಾಗಿ ತನ್ನ ಮಾವನಾದ ರೈಬ್ಯ ಮಹರ್ಷಿಯು ಸಾಮಾನ್ಯನೆಂದು ಅವಳು ಭಾವಿಸಿರಲಿಲ್ಲ. ಆದುದರಿಂದಲೇ ಉಪಾಯಾಂತರದಿಂದ ತನಗೆ ಒದಗಲಿರುವ ಆಪತ್ತನ್ನು ತಪ್ಪಿಸಿಕೊಳ್ಳಲು ನಿಶ್ಚಯಿಸಿದವಳಾಗಿ ಯವಕ್ರೀತನ ಸಮೀಪಕ್ಕೆ ಹೋಗಿ, ಮಹರ್ಷಿಯೇ, ನಿನ್ನ ಮಾತಿಗೆ ನಾನು ಒಪ್ಪಿದ್ದೇನೆ ಎಂದಳು. ಅನಂತರದಲ್ಲಿ ಯವಕ್ರೀತನನ್ನು ಗೋಪ್ಯವಾದ ಸ್ಥಳಕ್ಕೆ ಕರೆದುಕೊಂಡು ಹೋಗಿ ಅವನೊಡನೆ ಸ್ವಲ್ಪ ಕಾಲ ಸರಸವಾಡುತ್ತಿರುವಂತೆ ನಟಿಸುತ್ತಿದ್ದು, ಅನಂತರದಲ್ಲಿ ಅವನನ್ನು ಅಲ್ಲಿಯೇ ಬಚ್ಚಿಟ್ಟು ಆಶ್ರಮಕ್ಕೆ ಹಿಂದಿರುಗಿದಳು. ಆ ವೇಳೆಗೆ ಸರಿಯಾಗಿ ಆಶ್ರಮಕ್ಕೆ ಆಗಮಿಸಿದ ರೈಬ್ಯನು ತನ್ನ ಸೊಸೆಯು ಕಣ್ಣೀರಿಡುತ್ತಿರುವುದನ್ನು ಕಂಡು ಆಶ್ಚರ್ಯಚಕಿತನಾಗಿ ಅವಳ ಅಳುವಿಗೆ ಕಾರಣವನ್ನು ಕೇಳಿದನು. ಅದಕ್ಕುತ್ತರವಾಗಿ ಪರಾವಸುವಿನ ಪತ್ನಿಯು, ರೈಬ್ಯನ ಮಗ ಪರಾವಸುವಿನ ಹೆಂಡತಿ ಈಕೆ. ಪರಾವಸುವಿನ ಪತ್ನಿಯು ಯವಕ್ರೀತನು ಆಗಮಿಸಿದುದನ್ನು ಮತ್ತು ತನ್ನೊಡನೆ ಮಾಡಿದ ಸಂಭಾಷಣೆಯನ್ನು ವಿವರವಾಗಿ ಹೇಳಿದಳು. ಯವಕ್ರೀತನು ಮಾಡಿದ ಆ ದುಶ್ಚೇಷ್ಟೆಯಿಂದಾಗಿ ರೈಬ್ಯನ ಮನಸ್ಸು ಕೋಪಾಗ್ನಿಯಿಂದ ಕದಡಿ ಹೋಯಿತು. ಈ ಪ್ರಪಂಚವನ್ನೇ ದಹಿಸಿಬಿಡುವನೋ ಎಂಬಂತೆ ರೌದ್ರಾವತಾರವನ್ನೇ ತಾಳಿದನು. ಕೋಪಾವಿಷ್ಟನಾದ ತಪಸ್ವಿಯಾದ ರೈಬ್ಯನು ಒಡನೆಯೇ ತನ್ನ ಜಟೆಯಿಂದ ಒಂದು ಕೂದಲನ್ನು ಕಿತ್ತು ಅದಕ್ಕೆ ಸಂಸ್ಕರಣ ಮಾಡಿ ಯಜ್ಞೇಶ್ವರನಲ್ಲಿ ಹೋಮ ಮಾಡಿದನು. ಒಡನೆ ಯಜ್ಞೇಶ್ವರನ ಮಧ್ಯದಿಂದ ಪರಾವಸುವಿನ ಪತ್ನಿಗೆ ಸದೃಶಳಾದ ಸ್ತ್ರೀಯೊಬ್ಬಳು ಹೊರಗೆ ಬಂದಳು. ರೈಬ್ಯ ಮಹರ್ಷಿಯು ಪುನಃ ತನ್ನ ಜಟೆಯಿಂದ ಮತ್ತೊಂದು ಕೂದಲನ್ನು ಕಿತ್ತು ಯಥಾವಿಧಿಯಾಗಿ ಸಂಸ್ಕರಣೆ ಮಾಡಿ ಯಜ್ಞೇಶ್ವರನಲ್ಲಿ ಹೋಮ ಮಾಡಿದನು. ಎರಡನೆಯ ಬಾರಿ ಕೇಶ ಹೋಮವನ್ನು ಮಾಡಿದೊಡನೆ ಕ್ರೂರವಾದ ದೃಷ್ಟಿಯನ್ನು ಹೊಂದಿದ್ದ
ಭಯಂಕರನಾದ ರಾಕ್ಷಸನು ಯಜ್ಞಕುಂಡದಿಂದ ಹೊರಬಂದನು. ಅಗ್ನಿ ಸಮುದ್ಭೂತರಾದ ಆ ಇಬ್ಬರು ಬದ್ಧಾಂಜಲಿಗಳಾಗಿ ರೈಪ್ಯನ ಮುಂದೆ ನಿಂತು, ಬ್ರಾಹ್ಮಣೋತ್ತಮನೇ, ನಾವಿಬ್ಬರೂ ನಿನಗಾಗಿ ಯಾವ ಕಾರ್ಯವನ್ನು ಮಾಡಬೇಕಾಗಿದೆ, ಒಡನೆಯೇ ತಿಳಿಸು ಎಂದು ಪ್ರಾರ್ಥಿಸಿದರು. ಅದಕ್ಕುತ್ತರವಾಗಿ ಕುಪಿತನಾದ ರೈಪ್ಯನು, ಈಗಲೇ ಹೋಗಿ ಯವಕ್ರೀತನನ್ನು ಕೊಂದು ಬಿಡಿರಿ ಎಂದು ಆಜ್ಞಾಪಿಸಿದನು. ಹಾಗೆಯೇ ಆಗಲಿ, ತಮ್ಮ ಅಪ್ಪಣೆಯಂತೆ ಯವಕ್ರೀತನನ್ನು ಕೊಳ್ಳುತ್ತೇವೆ ಎಂದು ಹೇಳಿ ಯವಕ್ರೀತನನ್ನು ಕೊಳ್ಳುವ ಸಲುವಾಗಿ ಇಬ್ಬರೂ ಹೊರಟು ಹೋದರು. ಯವಕ್ರೀತನಿದ್ದ ರಹಸ್ಯ ಸ್ಥಳಕ್ಕೆ ಆಗಮಿಸಿದ ತರುಣಿಯು ತನ್ನ ಹಾವಭಾವಗಳಿಂದ ಋಷಿಪುತ್ರನನ್ನು ವಿಮೋಹಗೊಳಿಸಿ ಅವನ ಸಮೀಪದಲ್ಲಿದ್ದ ಕಮಂಡಲುವನ್ನು ಅಪಹರಿಸಿಬಿಟ್ಟಳು. ಕಮಂಡಲುವು ಸಮೀಪದಲ್ಲಿದ್ದರೆ ತಪಸ್ವಿಗೆ ಅಶುಚಿತ್ವ ಉಂಟಾಗುತ್ತದೆ. ಅದೇ ಸಮಯದಲ್ಲಿ ರೈಪ್ಯನ ಹೋಮಾಗ್ನಿಯಿಂದ ಪ್ರಾದುರ್ಭೂತನಾದ ರಾಕ್ಷಸನು ಕೈಯಲ್ಲಿ ತ್ರಿಶೂಲವನ್ನು ಹಿಡಿದು ಅಪರಿಶುದ್ಧನಾದ ಯವಕ್ರೀತನನ್ನು ಕೊಲ್ಲುವ ಸಲುವಾಗಿ ಅವನ ಮೇಲೆ ಬೀಳಲು ಹೋದನು. ತಾನು ಕಾಮಿಸಿದ್ದ ತರುಣಿಯು ಆ ವೇಳೆಗೆ ಕಮಂಡಲುವಿನೊಡನೆ ಮಾಯವಾಗಿದ್ದಳು. ತನಗೊದಗಿದ್ದ ವಿಪತ್ತನ್ನು ತಪ್ಪಿಸಿಕೊಳ್ಳಲು ಯವಕ್ರೀತನು ಒಂದು ಉದ್ಧರಣೆಯಷ್ಟು ಮಾತ್ರ ತೀರ್ಥವು ಬೇಕಾಗಿದ್ದಿತು. ಕಮಂಡಲವು ಹತ್ತಿರದಲ್ಲಿದ್ದರೆ ಅಂತಹ 100 ಭೂತಗಳನ್ನಾದರೂ ಯವಕ್ರೀತನು ಕ್ಷಣ ಮಾತ್ರದಲ್ಲಿ ತನ್ನ ಮಂತ್ರಶಕ್ತಿಯಿಂದ ದಹಿಸಿಬಿಡುತ್ತಿದ್ದನು. ಆದರೆ ಪವಿತ್ರೋದಕದಿಂದ ಪೂರ್ಣವಾದ ಕಮಂಡಲವೇ ಮಾಯವಾಗಿ ಹೋಗಿತ್ತು. ಈ ಕಾರಣದಿಂದ ಯವಕ್ರೀತನು ಅಶುಚಿಯಾದನು. ಅವನು ಭಯಗೊಂಡು ತೀರ್ಥಕ್ಕಾಗಿ ಸರೋವರದ ಕಡೆಗೆ ಧಾವಿಸಿದನು. ಹಿಂದೆಯೇ ತ್ರಿಶೂಲವನ್ನೆತ್ತಿ ರಾಕ್ಷಸನು ಧಾವಿಸಿದನು. ರಾಕ್ಷಸನ ಮಾಯೆಯಿಂದಾಗಿ ಸರೋವರದಲ್ಲಿ ನೀರೇ ಇರಲಿಲ್ಲ. ಯವಕ್ರೀತನು ಮತ್ತು ಭೀತನಾಗಿ ನದಿಯ ಕಡೆಗೂ ಧಾವಿಸಿದನು. ನದಿಯು ಅವನ ಕಣ್ಣಿಗೆ ಒಣಗಿ ಹೋಗಿರುವಂತೆಯೇ ಕಂಡಿತು. ರಾಕ್ಷಸನು ಬೆನ್ನಟ್ಟಿ ಬರುತ್ತಲೇ ಇದ್ದನು. ಪ್ರಾಣ ಉಳಿಸಿಕೊಳ್ಳಲು ಮುಂದೇನು ಮಾಡಬೇಕೆಂಬುದೇ ಯವಕ್ರೀತನಿಗೆ ತಿಳಿಯದೇ ಹೋಯಿತು. ತನ್ನ ತಂದೆಯ ಅಗ್ನಿಹೋತ್ರ ಶಾಲೆಯನ್ನಾದರೂ ಪ್ರವೇಶಿಸಿದರೆ ತನ್ನ ಪ್ರಾಣ ಉಳಿಯಬಹುದೆಂದು ಯವಕ್ರೀತನು ಭಾವಿಸಿ ಅಗ್ನಿಹೋತ್ರಾಗಾರಕ್ಕೆ ಪ್ರವೇಶಿಸಿ ಹೋದನು. ಆ ಸಮಯಕ್ಕೆ ಸರಿಯಾಗಿ ದುರ್ವಿಧಿಯೋ ಎಂಬಂತೆ ಅಗ್ನಿಹೋತ್ರಾಗಾರದ ಬಾಗಿಲನ್ನು ಕಾಯುತ್ತಿದ್ದ ಕುರುಡನಾದ ನೀಚ ಜಾತಿಯ ಕಾವಲುಗಾರನು ಯವಕ್ರೀತನನ್ನು ಹಿಡಿದು ನಿಲ್ಲಿಸಿದನು. ಒಳಗೆ ಹೋಗುತ್ತಿರುವವನು ಭರದ್ವಾಜ ಪುತ್ರನಾದ ಯವಕ್ರೀತನೆಂಬ ಅರಿವು ಆ ಸಮಯದಲ್ಲಿ ಕುರುಡನಿಗಾಗಲಿ ಕಾವಲುಗಾರನಿಗೆ ಸ್ಪರ್ಶವಾದೊಡನೆಯೇ ಯವಕ್ರೀತನಿಗೆ ಹೆಚ್ಚು ಅಶುಚಿತ್ವ ಉಂಟಾಗಿ ಬೆನ್ನಟ್ಟಿ ಬಂದ ರಾಕ್ಷಸನಿಗೆ ಅವನನ್ನು ಕೊಲ್ಲಲು ಒಳ್ಳೆಯ ಸಮಯವೂ ಸಿಕ್ಕಿದಂತಾಯಿತು. ಕ್ಷಣ ಮಾತ್ರದಲ್ಲಿ ರಾಕ್ಷಸನು ಶೂಲಾಯುಧದಿಂದ ಕಾವಲುಗಾರನಿಂದ ಹಿಡಿಯಲ್ಪಟ್ಟಿದ್ದ ಯವಕ್ರೀತನನ್ನು ಹಿರಿದು ಕೊಂದು ಹಾಕಿದನು. ಈ ರೀತಿಯಲ್ಲಿ ಯವಕ್ರೀತನನ್ನು ಕೊಂದ ರಾಕ್ಷಸನು ಪುನಃ ರೈಪ್ಯನ ಸಮೀಪಕ್ಕೆ ಹೋಗಿ ಯವಕ್ರೀತನನ್ನು ಸಂಹರಿಸಿದ ವಾರ್ತೆಯನ್ನು ತಿಳಿಸಿ ಅವನ ಅನುಮತಿಯನ್ನು ಪಡೆದು ಯವಕ್ರೀತನ ಕೊಳೆಯ ಸಲುವಾಗಿ ಸೃಷ್ಟಿಸಿದ್ದ ತರುಣಿಯೊಡನೆ ಸುಖವಾಗಿ ಕಾಲ ಕಳೆಯತೊಡಗಿದನು. ಧರ್ಮಜ, ಅತ್ತಲಾಗಿ ಭರದ್ವಾಜ ಮಹರ್ಷಿಯು ನದಿ ತೀರದಲ್ಲಿ ಅಧ್ಯಯನ ಮತ್ತು ಆಹ್ನಿಕಗಳನ್ನು ಮುಗಿಸಿಕೊಂಡು ಹೋಮಕ್ಕಾಗಿ ಸಮಿತ್ತುಕಷಗಳನ್ನು ತೆಗೆದುಕೊಂಡು ಆಶ್ರಮವನ್ನು ಪ್ರವೇಶಿಸಿದನು. ಅನುದಿನವೂ ಅವನು ಆಶ್ರಮಕ್ಕೆ ಪ್ರವೇಶಿಸಿದ್ದಂತೆಯೇ ದಕ್ಷಿಣಾಗ್ನಿ, ಗಾರ್ಹಪತ್ಯ ಮತ್ತು ಆಹವನಿಯಾಗ್ನಿಗಳೇ ಬಂದು ಭರದ್ವಾಜ ಮಹರ್ಷಿಯನ್ನು ಸ್ವಾಗತಿಸುವ ಸಂಪ್ರದಾಯವಿತ್ತು. ಆದರೆ ಅಂದಿನ ದಿನ ಮಹರ್ಷಿಯ ಮಗನಾದ ಯವಕ್ರೀತನು ಅಗ್ನಿಹೋತ್ರಾಗಾರದ ಸಮೀಪದಲ್ಲಿಯೇ ಸತ್ತು ಬಿದ್ದಿದ್ದನಾದುದರಿಂದ ಆ ಅಗ್ನಿಗಳು ಮಹರ್ಷಿಯನ್ನು ಸ್ವಾಗತಿಸಲು ಬರಲಿಲ್ಲ. ಆ ಬದಲಾವಣೆಯನ್ನು ಕಂಡು ಚಕಿತನಾದ ಮಹರ್ಷಿಯು ಹೋಮಾಗಾರದ ಬಾಗಿಲಿನ ಸಮೀಪದಲ್ಲಿ ಯಥಾಪೂರ್ವವಾಗಿ ಕುಳಿತಿದ್ದ ಕುರುಡನಾದ ಕಾವಲುಗಾರರನ್ನು ಪ್ರಶ್ನಿಸಿದನು. ನನ್ನ ಆಗಮನವನ್ನು ಕಂಡರೂ ನನ್ನ ಹೋಮಾಗ್ನಿಗಳೇಕೆ ಸಂತೋಷಿಸುತ್ತಿಲ್ಲ? ಆ ಅಗ್ನಿಗಳಂತೆಯೇ ನೀನಾದರೂ ನಾನು ಬಂದುದರ ಅರಿವುಂಟಾದರೂ ಅನುದಿನದಂತೆ ಹರ್ಷವನ್ನೇಕೆ ತೋರುತ್ತಿಲ್ಲ? ಆಶ್ರಮದಲ್ಲಿ ಎಲ್ಲವೂ ಯಥಾಪೂರ್ವವಾಗಿಯೇ ಇವೆಯಲ್ಲವೇ? ಅಥವಾ ಅಚಾತುರ್ಯವೇನಾದರೂ ನಡೆದಿರುವುದೋ?
ಅಲ್ಪಬುದ್ಧಿಯವನಾದ ನನ್ನ ಮಗನು ರೈಬ್ಯನ ಆಶ್ರಮಕ್ಕೆ ಹೋಗಿಲ್ಲ ತಾನೇ. ಮುಂಚೆನೇ ವಾರ್ನಿಂಗ್ ಕೊಟ್ಟಿರ್ತಾನೆ, ರೈಬ್ಯನ ಆಶ್ರಮದ ಕಡೆಗೆ ಅಂತ ಹೋಗಲೇಬೇಡ ಅಂತ ದಿವ್ಯ ದೃಷ್ಟಿಯಿಂದ ನೋಡಿರ್ತಾನೆ. ಈ ನನ್ನ ಎಲ್ಲ ಪ್ರಶ್ನೆಗಳಿಗೂ ಶೀಘ್ರವಾಗಿ ಉತ್ತರಿಸು. ನನ್ನ ಮನಸ್ಸು ಇಂದಿನ ಈ ವಾತಾವರಣವನ್ನು ಕಂಡು ಬಹುವಾಗಿ ಶಂಕಿಸುತ್ತಿದೆ. ಮಹರ್ಷಿಗಳೇ, ಅಲ್ಪಬುದ್ಧಿಯವನಾದ ನಿಮ್ಮ ಮಗನು ನಿಮ್ಮ ಹಿತವಚನಗಳನ್ನು ಲೆಕ್ಕಿಸದೆ ರೈಬ್ಯರ ಆಶ್ರಮಕ್ಕೆ ಹೋದನು. ಆದುದರಿಂದಲೇ ಅವನಿಂದ ಇಲ್ಲಿ ಸತ್ತು ಬಿದ್ದಿದ್ದಾನೆ. ರೈಬ್ಯರಿಂದ ನಿಯಂತ್ರಿತನಾದ ರಾಕ್ಷಸನು ಅಶುಚಿಯಾಗಿದ್ದ ನಿಮ್ಮ ಮಗನನ್ನು ಕೊಂದು ಹಾಕಿದನು. ಶೂಲಪಾನಿಯಾದ ರಾಕ್ಷಸನು ಬೆನ್ನಟ್ಟಿ ಬಂದಾಗ ಅವನು ಭೀತನಾಗಿ ಅಗ್ನ್ಯಾಗಾರವನ್ನು ಪ್ರವೇಶಿಸಲಿದ್ದಾಗ ನಾನವನನ್ನು ಯಾರೆಂದು ತಿಳಿಯದೆ ನನ್ನ ತೋಳುಗಳಿಂದ ತಡೆದು ಬಿಟ್ಟೆನು. ಅಶುಚಿಯಾಗಿದ್ದ ಯವಕ್ರೀತನು ನೀರನ್ನು ಅಪೇಕ್ಷಿಸಿ ಬಂದಾಗ ನಾನವನನ್ನು ತಡೆದು ಬಿಟ್ಟೆನಾದುದರಿಂದ ಮುಂದೇನು ಮಾಡಬೇಕೆಂದು ತೋರದೆ ನಿಂತಿದ್ದ ನಿಮ್ಮ ಮಗನನ್ನು ಶೂಲಪಾನಿಯಾದ ರಾಕ್ಷಸನು ಕೊಂದನು. ಲೋಮಶರು ಧರ್ಮಜನಿಗೆ ಹೇಳ್ತಾರೆ, ಧರ್ಮಜ, ಕಾವಲುಗಾರನ ನಿರೋಧದಿಂದ ತನ್ನ ಮಗನ ಮರಣವು ಪ್ರಾಪ್ತವಾಯಿತೆಂಬ ವಾರ್ತೆಯನ್ನು ಕೇಳಿದ ಭಾರದ್ವಾಜನು ಬಹಳ ದುಃಖಿತನಾಗಿ ಸತ್ತು ಬಿದ್ದಿದ್ದ ತನ್ನ ಮಗನ ದೇಹವನ್ನು ಅಪ್ಪಿಕೊಂಡು ನಾನಾ ವಿಧವಾಗಿ ಪ್ರಲಾಪಿಸುತ್ತಾ ರೋದನ ಮಾಡತೊಡಗಿದನು. ಮಗನೇ, ಬ್ರಾಹ್ಮಣರ ಹಿತಕ್ಕಾಗಿಯೇ ನೀನು ಬಹುಕಾಲ ಕಠೋರವಾದ ತಪಶ್ಚರಣೆ ಮಾಡಿ ಕೊನೆಗೆ ಸಂಪ್ರದಾಯಾನುಕ್ರಮವಾಗಿ ಅಧ್ಯಯನವಿಲ್ಲದೆಯೇ ಸಕಲ ವೇದಗಳು ನಿನ್ನಲ್ಲಿ ಮೂರ್ತಿಮತ್ತಾಗಿ ನೆಲೆಸಿರುವಂತೆ ಇಂದ್ರನಿಂದ ವರವನ್ನು ಪಡೆದು ಬಂದೆ. ಬ್ರಾಹ್ಮಣರ ವಿಷಯದಲ್ಲಿಯೂ ಮಹಾತ್ಮರ ವಿಷಯದಲ್ಲಿಯೂ ನೀನು ಯಾವಾಗಲೂ ಕಲ್ಯಾಣಶೀಲನಾಗಿಯೇ ಇದ್ದೆ, ವಿಧೇಯನಾಗಿಯೇ ಇದ್ದೆ. ನೀನು ಎಲ್ಲ ಪ್ರಾಣಿಗಳ ವಿಷಯದಲ್ಲಿಯೂ ದಯಾಪೂರ್ಣನಾಗಿದ್ದೆ. ಆದರೆ ಈ ಸಂದರ್ಭದಲ್ಲಿ ಮಾತ್ರ ನೀನು ಮಹಾಕ್ರೂರಿಯಂತೆ ವರ್ತಿಸಿಬಿಟ್ಟೆ. ನಾನು ನಿನಗೆ ರೈಬ್ಯನ ಆಶ್ರಮವನ್ನು ಪ್ರವೇಶಿಸಬೇಡವೆಂದು ಎಷ್ಟೋ ಬಾರಿ ಎಚ್ಚರಿಸಿದ್ದೇನಲ್ಲವೇ? ಕಾಲಾಂತಕನಿಗೂ ಯಮನಿಗೂ ಸದೃಶನಾದ ರೈಬ್ಯನನ್ನು ನೋಡಲು ನನ್ನ ಹಿತವಚನಗಳನ್ನು ಮೀರಿ ಹೋಗಿಬಿಟ್ಟೆಯಲ್ಲ. ಅಯ್ಯೋ, ನಾನು ವೃದ್ಧನೆಂಬುದನ್ನು, ನನಗೆ ಒಬ್ಬನೇ ಒಬ್ಬ ಮಗನಿರುವುದನ್ನು ತಿಳಿದು ದುರ್ಮತಿಯಾದ ರೈಬ್ಯನು ನನ್ನ ವಂಶವನ್ನು ನಿರ್ಮೂಲಗೊಳಿಸುವ ಉದ್ದೇಶದಿಂದಲೇ ಕೋಪಕ್ಕೆ ವಶನಾದನು. ದುಷ್ಟನಾದ ರೈಬ್ಯನ ಕುಕರ್ಮದಿಂದ ನಾನಿಂದು ಪುತ್ರಶೋಕಕ್ಕೆ ಬಲಿಯಾಗಿದ್ದೇನೆ. ನೋಡು, ಮಕ್ಕಳ ಮೇಲಿರೋ ಪ್ರೀತಿ ತಪ್ಪು ಮಾಡಿದ್ರೂ ಇಲ್ಲ, ಬೇರೆ ಕಡೆ ಹೊರಗಡೆ ಹೋಗುತ್ತೆ. ಪ್ರಪಂಚದಲ್ಲಿ ಮಾನವನಿಗೆ ಎಲ್ಲ ವಸ್ತುಗಳಿಗಿಂತಲೂ ಪ್ರಾಣವೇ ಅತಿ ಪ್ರಿಯವಾದದ್ದು. ಮಗು, ನಿನ್ನನ್ನು ಅಗಲಿದ ನಾನು ಅಂತಹ ಪರಮ ಪ್ರಿಯವಾದ ಪ್ರಾಣಗಳನ್ನು ತೊರೆಯಲು ನಿಶ್ಚಯಿಸಿದ್ದೇನೆ. ಪುತ್ರನ ಮರಣದಿಂದ ಶೋಕಾಕ್ರಾಂತನಾದ ನಾನು ಯಾವ ರೀತಿಯಲ್ಲಿ ಈ ದೇಹವನ್ನು ತ್ಯಜಿಸುವೆನೋ ಅದೇ ರೀತಿಯಲ್ಲಿ ರೈಬ್ಯನೂ ತನ್ನ ಜ್ಯೇಷ್ಠ ಪುತ್ರನಾದ ಪರಾವಸುವಿನಿಂದಲೇ ಕೊಳ್ಳಲ್ಪಟ್ಟು ಪ್ರಾಣತ್ಯಾಗ ಮಾಡಲಿ. ನಿನ್ನ ಮರಣಕ್ಕೆ ಕಾರಣನಾದ ಅವನು ಇನ್ನು ಹೆಚ್ಚು ಕಾಲ ಜೀವಿಸಿರಲಾಗದು. ಅಯ್ಯೋ, ನಿಶ್ಚಯವಾಗಿಯೂ ಮಕ್ಕಳಿಲ್ಲದವರೇ ಧನ್ಯರು. ಮಕ್ಕಳಿಲ್ಲದಿದ್ದರೆ ಮಕ್ಕಳಿಲ್ಲವೆಂಬ ಒಂದೇ ಒಂದು ಕೊರತೆಯೂ ಹೊರತು ಮತ್ಯಾವ ದುಃಖವೂ ಇರುವುದಿಲ್ಲ. ದಾರುಣವಾದ ಇಂತಹ ಪುತ್ರಶೋಕಕ್ಕೆ ಅವರು ಈಡಾಗದೆ ಸುಖದಿಂದಿರುತ್ತಾರೆ. ಅಂತಹವರೇ ನಿಶ್ಚಯವಾಗಿಯೂ ಪರಮಸುಖಿಗಳು. ತೆಲುಗುನಲ್ಲೂ ಗಾದೆ ಅಂತಾರೆ, పిల్లలు లేనోళ్ళకి లేడు అన్నది ఒకటే ఏడుపు, పిల్లలు ఉన్నోళ్ళకి 1000 ఏడుపులు ಅಂತ. ಸಮಸ್ಯೆಗಳ ಮೇಲೆ ಬರ್ತಾ ಇರ್ತವೆ. ಪುತ್ರಶೋಕವೆಂಬುದು ಅತಿ ದಾರುಣವಾದದ್ದು. ಇಂತಹ ಶೋಕದಿಂದ ಅನೇಕವಾದ ಅಕಾರ್ಯಗಳು ನಡೆದು ಹೋಗುತ್ತವೆ. ಆ ಸಮಯದಲ್ಲಿ ಏನು ತೋಚೋದಿಲ್ಲ. ಪುತ್ರಶೋಕದಿಂದ ವ್ಯಾಕುಲಚಿತ್ತರಾಗಿ ಪ್ರಿಯ ಮಿತ್ರರನ್ನೂ ಶಪಿಸಿಬಿಡುತ್ತಾರೆ. ಇದಕ್ಕಿಂತಲೂ ದುಷ್ಟವಾದ ಕಾರ್ಯವು ಬೇರೆ ಯಾವುದಿದೆ? ನನಗಿಂತಲೂ ದುಷ್ಟಾತ್ಮರಾದವರು ಯಾರಿದ್ದಾರೆ? ಪ್ರಿಯತಮನಾದ ನನ್ನ ಪುತ್ರನು ಸತ್ತು ಬಿದ್ದಿರುವುದನ್ನು ಕಂಡೆನು. ನನ್ನ ಮನಸ್ಸು ರೋಷಾವಿಷ್ಟವಾಯಿತು. ವಿಚಾರ ಪರಾಮರ್ಶೆಯೇ ಇಲ್ಲದೆ ನನ್ನ ಪ್ರಿಯ ಮಿತ್ರನನ್ನು ಶಪಿಸಿಬಿಟ್ಟೆನು. ನನಗಿಂತಲೂ ಅದೃಷ್ಟಹೀನನಾದವರು ಈ ಪೃಥ್ವಿಯಲ್ಲಿ ಬೇರೊಬ್ಬರಿಲ್ಲ. ಏಕಕಾಲದಲ್ಲಿ ಪ್ರಿಯಪುತ್ರನನ್ನು ಪ್ರಿಯಸಖನನ್ನು ಕಳೆದುಕೊಂಡನಲ್ಲವೇ? ಅಯ್ಯೋ, ಇವೇ ಮುಂತಾಗಿ ಹೇಳಿಕೊಂಡು ಬಹಳ ಹೊತ್ತಿನವರೆಗೂ
ಪ್ರಲಾಪ ಮಾಡುತ್ತಲಿದ್ದ ಭರದ್ವಾಜನು ತನ್ನ ಮಗನ ಶವ ಸಂಸ್ಕಾರವನ್ನು ಮಾಡಿ ದಗದಗನೆ ಉರಿಯುತ್ತಿದ್ದ ಬೆಂಕಿಯಲ್ಲಿ ತಾನೂ ಬಿದ್ದನು. ಲೋಮಶರು ರೈಬ್ಯ ಭಾರದ್ವಾಜರ ಕಥೆಯನ್ನು ಮುಂದುವರಿಸುತ್ತಾ ಹೇಳುತ್ತಾರೆ. ಧರ್ಮಜ, ಅದೇ ಸಮಯಕ್ಕೆ ಸರಿಯಾಗಿ ಮಹಾಪ್ರತಾಪಶಾಲಿಯಾದ ಬೃಹದ್ಯುಮ್ನನೆಂಬ ಮಹಾರಾಜನು ಒಂದು ಸತ್ರವನ್ನು ಪ್ರಾರಂಭಿಸಿದನು. ಅವನು ರೈಬ್ಯನ ಶಿಷ್ಯ ಬೃಹದ್ಯುಮ್ನನು ತಾನು ಆರಂಭಿಸಿದ ಯಜ್ಞಕ್ಕೆ ಪುರೋಹಿತರಾದ ರೈಬ್ಯರ ಮಕ್ಕಳಾದ ಅರ್ವಾವಸು ಪರಾವಸುಗಳನ್ನು ಸಹಾಯಾರ್ಥವಾಗಿ ಕರೆಸಿಕೊಂಡನು. ತಂದೆಯ ಅಪ್ಪಣೆಯಂತೆ ಪಡೆದು ಅರ್ವಾವಸು ಪರಾವಸುಗಳಿಬ್ಬರು ಬೃಹದ್ಯುಮ್ನನ ಸತ್ರಕ್ಕೆ ತೆರಳಿದರು. ಇತ್ತಲಾಗಿ ರೈಬ್ಯನೂ ಪರಾವಸುವಿನ ಭಾರ್ಯೆಯೂ ಆಶ್ರಮದಲ್ಲಿಯೇ ಇದ್ದರು. ಒಂದು ದಿನ ಪರಾವಸುವು ತನ್ನ ಪತ್ನಿಯನ್ನು ಕಾಣುವ ಸಲುವಾಗಿ ತಾನೊಬ್ಬನೇ ಏಕಾಕಿಯಾಗಿ ಆಶ್ರಮಕ್ಕೆ ಬರುತ್ತಿದ್ದನು. ಹಾದಿಯಲ್ಲಿ ಕೃಷ್ಣ ಚರ್ಮದಿಂದ ಆಚ್ಛಾದಿತವಾಗಿದ್ದ ಪ್ರಾಣಿಯೊಂದನ್ನು ಪರಾವಸುವು ಕಂಡನು. ರಾತ್ರಿಯಲ್ಲಿ ಬಹಳ ಹೊತ್ತಾಗಿದ್ದರಿಂದಲೂ ಪರಾವಸುವಿನ ಕಣ್ಣಿಗೆ ನಿದ್ರೆಯು ಆವರಿಸಿದ್ದರಿಂದಲೂ ಕೃಷ್ಣ ಚರ್ಮದಿಂದ ಆವೃತವಾಗಿದ್ದ ಪ್ರಾಣಿಯನ್ನು ಯಾವುದೋ ಹಿಂಸಮೃಗವಿರಬಹುದೆಂದು ಭ್ರಮಿಸಿದ ಪರಾವಸುವು ತನ್ನ ಶರೀರ ರಕ್ಷಣಾರ್ಥವಾಗಿ ಅದನ್ನು ಕೊಂದು ಬಿಟ್ಟನು. ಕೃಷ್ಣ ಚರ್ಮದಿಂದ ಆಚ್ಛಾದಿತನಾಗಿದ್ದವನು ತನ್ನ ತಂದೆಯಾದ ರೈಬ್ಯನೆಂಬುದು ಅಯ್ಯೋ ಎಂಬ ರೈಬ್ಯನು ಪ್ರಾಣ ತೊರೆದ ನಂತರವೇ ಪರಾವಸುವಿಗೆ ತಿಳಿಯಿತು. ಕೈಮಿಂಚಿ ಹೋಗುತ್ತಿದ್ದಾಗ ಕಾರಣ ಬಹು ದುಃಖಿತನಾದ ಪರಾವಸುವು ತಂದೆಯ ದಹನಾದಿ ಸಂಸ್ಕಾರ ಕ್ರಿಯೆಗಳನ್ನು ಮುಗಿಸಿದವನಾಗಿ ರಾಜನ ಯಾಗಮಂಟಪಕ್ಕೆ ಹೋಗಿ ಅರ್ವಾವಸುವಿಗೆ ಹೇಳಿದನು. ಹುಡುಗರಿಗೆ ಎಷ್ಟು ಸತಿ ಹೇಳಬೇಕು ಗಲಾಟೆ ಮಾಡಬಾರ್ದು ಅಂತ? ಯಾರು ಬಾಗಿಲು ಹಾಕಿರೋದು ಯಾರು ಒಳಗಡೆ ತೆಗಿ ಅಂತೇಳಿ ಅವನಿಗೆ ಬಾಗಿಲು. ಇವ್ರಿಗೆ ಡಿಸಿಪ್ಲಿನ್ ಹೇಳಿಲ್ಲ ಅಂದರೆ ಮತ್ತೆ ಇನ್ನೂ ಜಾಸ್ತಿ ಕೆಟ್ಟೋಗ್ತಾ ಇರ್ತಾರೆ. ಲೋಮಶರು ರೈಬ್ಯ ಭರದ್ವಾಜರ ಕಥೆಯನ್ನು ಮುಂದುವರಿಸುತ್ತಾ, ಧರ್ಮಜ, ಅದೇ ಸಮಯಕ್ಕೆ ಸರಿಯಾಗಿ ಮಹಾಪ್ರತಾಪಶಾಲಿಯಾದ ಬೃಹದ್ಯುಮ್ನನೆಂಬ ಮಹಾರಾಜನು ಒಂದು ಸತ್ರವನ್ನು ಪ್ರಾರಂಭಿಸಿದನು. ಅವನು ರೈಬ್ಯನ ಶಿಷ್ಯ. ಬೃಹದ್ಯುಮ್ನನು ತಾನು ಆರಂಭಿಸಿದ ಯಜ್ಞಕ್ಕೆ ಪುರೋಹಿತರಾದ ರೈಬ್ಯರ ಮಕ್ಕಳಾದ ಅರ್ವಾವಸು ಪರಾವಸುಗಳನ್ನು ಸಹಾಯಾರ್ಥವಾಗಿ ಕರೆಸಿಕೊಂಡನು. ತಂದೆಯ ಅಪ್ಪಣೆಯನ್ನು ಪಡೆದು ಅರ್ವಾವಸು ಪರಾವಸುಗಳಿಬ್ಬರು ಬೃಹದ್ಯುಮ್ನನ ಸತ್ರಕ್ಕೆ ತೆರಳಿದರು. ಇತ್ತಲಾಗಿ ರೈಬ್ಯನೂ ಪರಾವಸುವಿನ ಭಾರ್ಯೆಯೂ ಆಶ್ರಮದಲ್ಲಿಯೇ ಇದ್ದರು. ಒಂದು ದಿನ ಪರಾವಸುವು ತನ್ನ ಪತ್ನಿಯನ್ನು ಕಾಣುವ ಸಲುವಾಗಿ ತಾನೊಬ್ಬನೇ ಏಕಾಗಿಯಾಗಿ ಆಶ್ರಮಕ್ಕೆ ಬರುತ್ತಿದ್ದನು. ಹಾದಿಯಲ್ಲಿ ಕೃಷ್ಣ ಚರ್ಮದಿಂದ ಆಚ್ಛಾದಿತವಾಗಿದ್ದ ಪ್ರಾಣಿಯೊಂದನ್ನು ಪರಾವಸುವು ಕಂಡನು. ರಾತ್ರಿಯಲ್ಲಿ ಬಹಳ ಹೊತ್ತಾಗಿದ್ದರಿಂದಲೂ ಪರಾವಸುವಿನ ಕಣ್ಣಿಗೆ ನಿದ್ರೆಯು ಆವರಿಸಿದ್ದರಿಂದಲೂ ಕೃಷ್ಣ ಚರ್ಮದಿಂದ ಆವೃತವಾಗಿದ್ದ ಪ್ರಾಣಿಯನ್ನು ಯಾವುದೋ ಹಿಂಸಮೃಗವಿರುವುದೆಂದು ಭ್ರಮಿಸಿದನು. ಪರಾವಸುವು ತನ್ನ ಶರೀರ ರಕ್ಷಣಾರ್ಥವಾಗಿ ಅದನ್ನು ಕೊಂದು ಬಿಟ್ಟನು. ಕೃಷ್ಣ ಚರ್ಮದಿಂದ ಆಚ್ಛಾದಿತನಾಗಿದ್ದವನು ತನ್ನ ತಂದೆಯಾದ ರೈಬ್ಯನೆಂಬುದು ಅಯ್ಯೋ ಎಂದು ರೈಬ್ಯನು ಪ್ರಾಣ ತೊರೆದ ನಂತರವೇ ಪರಾವಸುವಿಗೆ ತಿಳಿಯಿತು. ಕೈಮಿಂಚಿ ಹೋಗುತ್ತಿದ್ದ ಕಾರಣ ಬಹು ದುಃಖಿತನಾದ ಪರಾವಸುವು ತಂದೆಯ ದಹನಾದಿ ಸಂಸ್ಕಾರ ಕ್ರಿಯೆಗಳನ್ನು ಮುಗಿಸಿದವನಾಗಿ ರಾಜನ ಯಾಗಮಂಟಪಕ್ಕೆ ಹೋಗಿ ಅರ್ವಾವಸುವಿಗೆ ಹೇಳಿದನು. ಇದು ತಪಸ್ವಿಗಳಿಗೆ ಅಷ್ಟೊಂದು ಶಕ್ತಿ ಇರುತ್ತೆ. ನಾನು ಅಷ್ಟೊಂದು ಪ್ರಾಕ್ಟಿಕಲ್ಲಾಗಿ ಈ ಶಾಪಗಳು ಅವು ಇವು ಎಲ್ಲ ಬೀಳ್ತಾವೆ ಅನ್ನೋದು ಅಷ್ಟು ನಂಬ್ತಾ ಇರಲಿಲ್ಲ. ನನಗೆ ನಮ್ಮ ಆಶ್ರಮದಲ್ಲಿ ಒಂದು ಪ್ರಾಕ್ಟಿಕಲ್ ಅನುಭವ ಆಯಿತು. ನಮ್ಮ ಗುರುಬಾಯಿ ಜೊತೆ ಒಂದು ಸತಿ ಜಗಳ ಆಗಿತ್ತು. ಇಲ್ಲಿ ಬಂದಿದ್ದ ನಮ್ಮ ಗುರುಗಳ ಜೊತೆ ಆತನ ದಪ್ಪಕ್ಕೆ
నాలాగే ఉంటాడు చూడు మా గురుబాయి లావుగా ఒక ఆయన. నువ్వు ఉంటే కదా మా గురుగారు వచ్చినప్పుడు ತಪ್ಪಗಿದ್ದ. ಆವಾಗ ಗಾಯತ್ರಿ ಪುರಸ್ಕರಣ ಮಾಡ್ತಿದ್ದ. ನೇಪಾಳಿ ಬ್ರಾಹ್ಮಣ, ತುಂಬ ನಿಷ್ಠೆಯಿಂದ ಮಾಡ್ತಾಯಿದ್ದ. ಅಲ್ಲಿದ್ದ ಸನ್ಯಾಸ ದೀಕ್ಷೆ ಆಗಬೇಕಂದ್ರೆ ತುಂಬ ಪರೀಕ್ಷೆ ಇರುತ್ತೆ, ಕಂಪಲ್ಸರಿ ಜಪ ಮಾಡಲೇಬೇಕಂತ. ಇನ್ನು ಮಾಡ್ತಿದ್ದಾಗ ಹಿಂಗೆ ಸ್ವಲ್ಪ ಅಹಂ ಗರ್ವ ಈಗೋ ಸ್ವಲ್ಪ ಜಾಸ್ತಿ ಇತ್ತು. ಎಲ್ಲರ ಜೊತೆನೂ ಸ್ವಲ್ಪ ಜಗಳಗಳಾಗ್ತಾಯಿತ್ತು. ಒಂದು ಸತಿ ಹಿಂಗೆ ನಾನೇ ಕೂತ್ಕೊಂಡು ಯಾರು ಅದನ್ನೆಲ್ಲರೂ ಫಾಲ್ಟ್ ಇತ್ತು ತೋರಿಸೋಗ್ತಾಯಿಲ್ಲ. ನಾನು ಅದು ಶುಷ್ಕ ವೇದಾಂತ ಹೆಚ್ಚು ಮಾತಾಡ್ತಿದ್ದ. ನಾನು ನೀನು ಇನ್ನೂ ಈಗ ಬಂದಿದೆಯಪ್ಪ, ಈ ಶುಷ್ಕ ವೇದಾಂತವನ್ನು ಬಾಯಿ ಬಿಟ್ಟರೆ ಎಲ್ಲರಿಗೂ ಕೋಪ ಬರುತ್ತೆ. ನಿನಗೆ ಗೊತ್ತಿಲ್ಲ, ಇದು ಹೊಸ ಟ್ರೆಂಡ್, ನೀನು ಅರ್ಥ ಮಾಡ್ಕೋಬೇಕು. ಕೇಳಿ ಕೇಳಿ ಬೇಸತ್ತು ಹೋಗಿದ್ದಾರೆ ಎಲ್ಲ ಮಹಾತ್ಮರು. ಇದೆಲ್ಲ ಸ್ಟಾರ್ಟಿಂಗಲ್ಲೇ ಪುಸ್ತಕದಲ್ಲಿ ತಿಳ್ಕೊಂಬಿಟ್ಟಿದ್ದಾರೆ. ಮತ್ತು ಯಾರಾದರೂ ಸಚ್ಚಿದಾನಂದ ಬ್ರಹ್ಮ ಅಂದರೆ ಅದು ಕಾಮಿಡಿ ಥರ ನೋಡ್ತಾರೆ. ನೀನು ಅದನ್ನು ಹೇಳಕ್ಕೆ ಹೋಗಬೇಡ, ಇನ್ನೂ ಕೆಲಸ ಆಗಿಲ್ಲ, ಇನ್ನೂ ಸುಮಾರು ಕೆಲಸ ಆಗೋದಿದೆ ಅಂದ್ಬಿಟ್ಟಿದ್ದನು. ಸ್ವಲ್ಪ ಮಾಡಿರೋ ಮಿಸ್ಟೇಕ್ ಒಂದು 4-5 ಎತ್ತಿ ತೋರಿಸ್ಬಿಟ್ಟು ಆತನಿಗೆ ಈಗೋ ಇದ್ದವ್ರಿಗೆ ಪ್ರಾಬ್ಲಮ್ ಆಗುತ್ತಲ್ಲ, ಅದು ಸಿಕ್ಕಾಪಟ್ಟೆ ಡಿಸ್ಟರ್ಬ್ ಆಗಿಬಿಟ್ಟಿದ್ದಾನೆ, ದುಃಖ ಆಗಿಬಿಟ್ಟಿದ್ದಾನೆ. ಸ್ವಲ್ಪ ಕಠಿಣವಾದ ಮಾತುಗಳು ಹೇಳ್ಬಿಟ್ಟು ಇನ್ನು ಯಾರ ಜೊತೆ ಎಲ್ಲರ ಜೊತೆ ಎಲ್ಲ ಜಗಳ ಆಗಿಬಿಟ್ಟಿದೆ. ಈಗಲಾದರೂ ಸ್ವಲ್ಪ ಸೈಲೆಂಟಾಗಿರು, ಏನಾಗುತ್ತೆ, ನಿಮ್ಮ ಜೀವನ ಮುಕ್ತನೇ ಆಗಿರ್ಬೋದು. ನಾನು ನಿಮ್ಮ ಥರನೇ ಸಾಮಾನ್ಯ ವ್ಯಕ್ತಿಯಪ್ಪ, ನಿಮಗಿಂತ ತುಂಬ ಜೂನಿಯರಪ್ಪ, ನಿಮಗಿಂತ ಕಡಿಮೆ ತಿಳಿದವನಪ್ಪ ಅಂತ ಅಟ್ಲೀಸ್ಟ್ ಒಂದು ನಾಟಕ ಆದರೂ ಮಾಡು, ನಿನಗೆ ಅಪೋಸಿಷನ್ ಬರದೇ ಇರುತ್ತೆ. ಹಂಗೆ ಹಿಂಗೆ ಎಲ್ಲ ಫುಲ್ ಬುದ್ಧಿವಾದ ಹೇಳ್ಬಿಟ್ಟ. ಅಲ್ಲಿ ತನಕ ಆತ ಬುದ್ಧಿವಾದ ಹೇಳೋ ಥರ ಇವತ್ತು ಹೇಳಿಸ್ಕೊಂಡ್ಬಿಟ್ನಲ್ಲ, ಅವಮಾನ ಆಗಿಬಿಟ್ಟಿದೆ. ಮಹಿಮ್ನ ಸಾಯಂಕಾಲ ಆರತಿ ಸಮಯದಲ್ಲಿ ಒಬ್ಬರು ಮಹಿಮ್ನ ಓದ್ತಾನೆ, ಆತನೇ ಮಹಿಮ್ನ ಓದಬೇಕು. ನಾನು ಕೊಟ್ಟಿದ್ದ ಶಾಖಗೆ ರಿಪೇರಿಗೆ ತಲೆ ಕೆಡಿಸ್ಕೊಂಡ್ಬಿಟ್ಟಿದ್ದಾನೆ. ಆ ಮಹಿಮ್ನದಲ್ಲೂ ಕೂಡ ಮಧ್ಯದಲ್ಲಿ 10-20 ಮಿಸ್ಟೇಕ್ ಸಿಗ್ತಾಯಿಲ್ಲ, ಗ್ರಿಪ್ ಸಿಗ್ತಾಯಿಲ್ಲ, ಕಂಠಸ್ಥ ಆಗಿರೋದೆಲ್ಲ ಮರ್ತೋಗ್ಬಿಡ್ತಾ ಇದೆ. ಹಿಂಗೆಂಗೂ ಆಗೋಯ್ತು. ಸಿಕ್ಕಾಪಟ್ಟು ದುಃಖ ಹೊಂದಂಗಿದ್ದಾನೆ. ನನಗೆ ವಿಪರೀತವಾದ ಹೊಟ್ಟೆ ನೋವು ಸ್ಟಾರ್ಟ್. ಏನಂದರೆ ಏನೂ ಇಲ್ಲವೇ ಇಲ್ಲ. ಅದು ದೀಕ್ಷೆಯಲ್ಲಿದ್ದಾನೆ, ಗಾಯತ್ರಿ ಪುರಸ್ಕರಣ ಮಾಡ್ತಾಯಿದ್ದಾನೆ. ಮತ್ತು ಏನು ಬೈಕೊಂಡೇನು ಮನಸ್ಸಿನಲ್ಲಿ ನನ್ನ ಕಾರಣದಿಂದ ನಾವು ನೆಮ್ಮದಿ ಹಾಳಾಯ್ತಲ್ಲ. ವಿಪರೀತವಾದ ಹೊಟ್ಟೆ ನೋವು, 1 ತಾಸು ಹೆಚ್ಚು ಕಡಿಮೆ ವಿಪರೀತವಾದ ಹೊಟ್ಟೆ ನೋವು ಬಂದು ಮತ್ತು ನನಗೆ ರಿಯಲೈಸ್ ಆಯಿತು, ಓಹೋ, ಸುಮ್ಮನೆ ಸಾಧನೆ ಮಾಡೋರ ತಂಟೆಗೆ ಹೆಚ್ಚು ಹೋಗಬಾರ್ದು. ಅವನೆಂಥವನೇ ಆಗಿರಲಿ, ಮತ್ತು ಅವನೇ ಮನಸ್ಸು ಮಾಡಿ ವಿಪರೀತವಾಗಿ ನಮ್ಮನ್ನು ನೆನೆಸ್ಕೊಂಡು ಏನಾದರೂ ದುಃಖನ ಹೊಂದಿದ್ದಾನಂದರೆ ಕೆಲವು ಫಲಕಗಳು ಕಲಿಯುಗದಲ್ಲಿ ಕೆಲವೊಂದು ರಿಸಲ್ಟ್ಗಳು 3 ನಿಮಿಷ, 3 ದಿವಸ, 3 ತಿಂಗಳು, 3 ವರ್ಷದ ಒಳಗಡೆನೆ ಇಮಿಡಿಯೇಟಾಗಿ ರಿಸಲ್ಟ್ ಸಿಕ್ಬಿಡುತ್ತೆ. ಕೆಲವೊಂದು ಇಂಥ ತಪಸ್ವಿಗಳಿಗೆ ಯಾರಾದರೂ ತೊಂದರೆ ಮಾಡೋಕ್ಕೆ ಹೋದರೆ ಇಮಿಡಿಯೇಟ್ ರಿಸಲ್ಟ್ ಸಿಕ್ಬಿಡುತ್ತೆ. ಈಗ ನೋಡು, ತಪಸ್ವಿ ಸುಮ್ಮನೆ ಭಾರದ್ವಾಜರು ನನ್ನ ಮಗನ ಹಿಂಗೆ ಸಾಯಿಸ್ಬಿಟ್ನಲ್ಲ ಅಂತ ಮಿತ್ರನೇ ಈ ಥರ ಇದ್ಯು. ಜಸ್ಟ್ ಒಂದು ಮಾತು ನೋವು ಪಟ್ಟು ಅವನು ಸತ್ತೋಗಲಿ ಅಂತ ಅಂದುಬಿಟ್ಟ. ಆ ಶಾಪ ಹೆಂಗೆ ಕೆಲಸ ಮಾಡ್ತಂದರೆ ಇವಾಗ ಅವರ ಸ್ವಂತ ಮಗ ರೈಬ್ಯೂನೇ ಬೈ ಮಿಸ್ಟೇಕಾಗಿ ಸಾಯಿಸಿಬಿಟ್ಟ. ಶಬ್ದಗಳಿಗೆ ಆ ತಪಸ್ವಿಗಳಿಗೆ ಅಷ್ಟು ಪವರ್ ಇರುತ್ತೆ. ಈ ಥರ ಎಂದು ರೈಬ್ಯನು ಪ್ರಾಣ ತೊರೆದ ನಂತರವೇ ಪರಾವಸುವಿಗೆ ತಿಳಿಯಿತು. ಕೈ ಮಿಂಚಿ ಹೋಗುತ್ತಿದ್ದ ಕಾರಣ ಬಹುದುಃಖಿತನಾದ ಪರಾವಸು ತಂದೆಯ ದಹನಾದಿ ಸಂಸ್ಕಾರ ಕ್ರಿಯೆಗಳನ್ನು ಮುಗಿಸಿದವನಾಗಿ ರಾಜನ ಯಾಗ ಮಂಟಪಕ್ಕೆ ಹೋಗಿ ಅರ್ವಾಬಸುವಿಗೆ ಹೇಳಿದನು. ఏదో దారిలో మబ్బుల్లో పోతున్నాడు ఇంటికి. పోతూ ఉంటే కన్నా పాము నల్లటి చర్మం కప్పి ఉన్నట్టు ఏదో చెట్టు కింద కనిపించింది. అది వాళ్ళ నాన్న అక్కడ రెస్ట్ తీసుకుంటున్నాడు. ఇంకా ఏదో జంతువు అని చెప్పేసిందని దాన్ని చంపేసింది. ఏమో కత్తి తీసుకుని దేన్ని తీసుకొని చంపేసింది. చూస్తే కన్నా వాళ్ళ నాన్నే ఉంటాడు అందులో, పొరపాట్లు చంపేసింటాడు. ఇంకా శాపం వచ్చిన తర్వాత కారణం ఏదో ఒకటి అయిపోతుంది. ಅರ್ವಾವಸುವೆ, ನನ್ನ ಸಹಾಯವಿಲ್ಲದೆ ನೀನೊಬ್ಬನೇ ಈ ಮಹಾಯಾಗವನ್ನು ಪೂರ್ಣಗೊಳಿಸಲಾರೆ. ನಾನಾದರೂ ಕೃಷ್ಣ ಚರ್ಮದಿಂದ ಆಚ್ಛಾದಿತನಾಗಿದ್ದ ನಮ್ಮ ತಂದೆಯನ್ನು ರಾತ್ರಿಯಲ್ಲಿ ಹಿಂಸಮೃಗವೆಂದು ಭ್ರಮಿಸಿ ಕೊಂದುಬಿಟ್ಟೆನು. ಆದುದರಿಂದ ನೀನೀಗ ನನ್ನ ಬ್ರಹ್ಮ ಹತ್ಯಾ ದೋಷ ನಿವಾರಣಾರ್ಥವಾಗಿ ಮಾಡಬೇಕಾದ ವ್ರತಾನುಷ್ಠಗಳನ್ನು ಮಾಡು. ನೀನು ನನಗಾಗಿ ಈ ವ್ರತಾನುಷ್ಠಗಳನ್ನು ಮಾಡುವೆಯಾದರೆ ನಾನೊಬ್ಬನೇ ನಿನ್ನ ಸಹಾಯವಿಲ್ಲದೆಯೇ ಈ ಸತ್ರವನ್ನು ಮುಗಿಸಬಲ್ಲೆನು. ಅದಕ್ಕುತ್ತರವಾಗಿ ಅರ್ವಾವಸು ಹೇಳಿದನು, ಸಹೋದರನೇ, ನೀನು ಹೇಳಿದಂತೆಯೇ ಆಗಬಹುದು. ಧೀಮಂತನಾದ ಈ ಬೃಹದ್ಯುಮ್ನನ ಯಾಗವನ್ನು ನೀನು ಪೂರೈಸಿ
ನಾನು ಜಿತೇಂದ್ರಿಯನಾಗಿದ್ದುಕೊಂಡು ನಿನ್ನ ಸಲುವಾಗಿ ಬ್ರಹ್ಮಹತ್ಯಾ ದೋಷ ನಿವಾರಣೆಗೆ ಆಚರಿಸಬೇಕಾದ ವ್ರತಾನುಷ್ಠಾನಗಳನ್ನು ಕೈಗೊಳ್ಳುವೆನು. ಯುಧಿಷ್ಠಿರ, ಅರ್ವಾವಸುವು ಬ್ರಹ್ಮಹತ್ಯಾ ದೋಷದ ನಿವಾರಣಾರ್ಥವಾಗಿ ಮಾಡಬೇಕಾದ ಪ್ರಾಯಶ್ಚಿತ್ತವನ್ನು ಪರಾವಸುವಿನ ಸಲುವಾಗಿ ಮಾಡಿ ಪರಾವಸುವನ್ನು ಆ ಮಹಾಪಾಪದಿಂದ ವಿಮೋಚನೆಗೊಳಿಸಿ ಪುನಃ ಬೃಹದ್ಯುಮ್ನನ ಯಾಗಮಂಟಪಕ್ಕೆ ಬಂದನು. ಅರ್ವಾವಸುವು ಅಣ್ಣನ ಪಾಪ ಪರಿಹಾರಕ್ಕಾಗಿ ಪ್ರಾಯಶ್ಚಿತ್ತಾದಿಗಳನ್ನು ಮಾಡಿ ಪುನಃ ಯಾಗಭೂಮಿಗೆ ಬಂದುದನ್ನು ಕಂಡ ಪರಾವಸು ಸಂತಸಗೊಂಡರು. ಗದ್ಗದ ಕಂಠದಿಂದ ರಾಜನನ್ನು ಕುರಿತು ಹೇಳಿದನು, ಮಹಾರಾಜ, ಈ ಬ್ರಾಹ್ಮಣ ಹಂತಕನು ಯಜ್ಞ ಮಂಟಪದೊಳಗೆ ಪ್ರವೇಶಿಸಕೂಡದು ಮತ್ತು ಯಾಗವನ್ನು ನೋಡಲೂ ಕೂಡದು. ಇವನೊಮ್ಮೆ ನೋಡಿದರೂ ಈ ಮಹಾಯಾಗವು ಕೆಟ್ಟು ಹೋಗುವ ಸಂಭವವುಂಟು. ಬ್ರಹ್ಮಹತ್ಯಾ ಪಾತಕಿಯ ದೃಷ್ಟಿಯು ಅಷ್ಟೊಂದು ಕ್ರೂರವಾದದ್ದು. ಮಹಾರಾಜ, ಆ ದೃಷ್ಟಿಯು ನಿನಗೆ ಬಹಳ ಕೇಡನ್ನುಂಟು ಮಾಡುತ್ತದೆ. ಪರಾವಸುವಿನ ಮಾತುಗಳನ್ನು ಕೇಳಿ ಬೃಹದ್ಯುಮ್ನನು ಒಡನೆಯೇ ರಾಜಭಟ್ಟರನ್ನು ಕರೆದು ಅರ್ವಾವಸುವನ್ನು ಹೊರಕ್ಕೆ ದೂಡುವಂತೆ ಆಜ್ಞಾಪಿಸಿದನು. ರಾಜಭಟ್ಟರು ಮುಂದೆ ಬಂದು ಬ್ರಹ್ಮಹತ್ಯಾ ಪಾತಕಿಯೇ ಹೊರಗೆ ಹೊರಡು ಎಂದು ಹೇಳುತ್ತಾ ಅರ್ವಾವಸುವನ್ನು ತಳ್ಳಿದರು. ಅರ್ವಾವಸುವು ಸಾವಧಾನ ಚಿತ್ತನಾಗಿಯೇ ರಾಜಭಟರೊಡನೆ ಹೇಳಿದನು, ಬ್ರಹ್ಮಹತ್ಯೆಯು ನನ್ನಿಂದ ಮಾಡಲ್ಪಡಲಿಲ್ಲ, ಬ್ರಹ್ಮಹತ್ಯೆಯನ್ನು ಮಾಡಿದವನು ನಾನಲ್ಲ ಎಂದು ಹೇಳಿದನು. ಆ ಮಾತನ್ನು 4-6 ಬಾರಿ ಹೇಳಿದರೂ ರಾಜಭಟರು, ನೀನು ಸುಳ್ಳು ಹೇಳುತ್ತಿರುವೆ, ಒಬ್ಬರು ಮಾಡಿದ ಪಾಪಕ್ಕೆ ಮತ್ತೊಬ್ಬರು ಪ್ರಾಯಶ್ಚಿತ್ತವನ್ನು ಮಾಡಿಕೊಳ್ಳುತ್ತಾರೆಯಾ ಎಂದು ಹೇಳಿ ಅವನನ್ನು ಬಾರಿಗೆ ನಿಂದಿಸುತ್ತಾ ಹೊರಕ್ಕೆ ತಳ್ಳಿಯೇ ಬಿಟ್ಟರು. ಅರ್ವಾವಸುವು ತಾನು ಬ್ರಹ್ಮಹತ್ಯೆಯನ್ನು ಮಾಡಿದನೆಂದು ಒಪ್ಪಿಕೊಳ್ಳಲಿಲ್ಲ. ನಮ್ಮಣ್ಣನು ಬ್ರಹ್ಮಹತ್ಯೆಯನ್ನು ಮಾಡಿದನು, ನಾನವನನ್ನು ಕಠೋರವಾದ ಪ್ರಾಯಶ್ಚಿತ್ತದ ಮೂಲಕವಾಗಿ ಆ ಪಾಪದಿಂದ ವಿಮೋಚಿಸಿದೆನು ಎಂದು ಹೇಳಿಕೊಂಡು ರಾಜಭಟರು ಮಾಡಿದ ಅಪಚಾರಕ್ಕಾಗಿ ಕತಿಗೊಂಡು ನಿಟ್ಟುಸಿರು ಬಿಡುತ್ತಾ ಮುಂದೆ ಯಾರೊಡನೆಯೂ ಮಾತನಾಡದೆ ಮೌನಿಯಾಗಿ ಕಾಡಿಗೆ ಹಿಂದಿರುಗಿ ಸೂರ್ಯನನ್ನು ಕುರಿತು ಉಗ್ರವಾದ ತಪಸ್ಸನ್ನು ಮಾಡಲು ಉಪಕ್ರಮಿಸಿದನು. ಅತ್ಯಂತ ರಹಸ್ಯವಾಗಿದ್ದ ಸೂರ್ಯಾಕ್ಷರಿ ಮಂತ್ರವು ಗೃಣೈಹಿ ಸೂರ್ಯ ಆದಿತ್ಯೋಂ ಇದು ಮಂತ್ರ ಅವನ ಸ್ಮೃತಿಪಥಕ್ಕೆ ಬಂದಿತು. ಆ ಮಹಾಮಂತ್ರದ ಪುನಶ್ಚರಣೆಯಿಂದಾಗಿ ಅವ್ಯಯನಾದ ಯಜ್ಞದಲ್ಲಿ ಮೊದಲು ಹವಿರ್ಭಾಗವನ್ನು ಉಪಭುಂಜಿಸುವ ದೇವನಾದ ಸೂರ್ಯನು ಮೂರ್ತಿಮತ್ತಾಗಿ ಅರ್ವಾವಸುವಿಗೆ ಪ್ರತ್ಯಕ್ಷನಾಗಿ ಬಂದು ಅನುಗ್ರಹಿಸಿದನು. ಇಂದ್ರಾದಿ ದೇವತೆಗಳು ಅರ್ವಾವಸುವಿನ ವಿಷಯದಲ್ಲಿ ಪ್ರಸನ್ನರಾದರು. ದೇವತೆಗಳು ಮಹಾಮಹಿಮನಾದ ಅರ್ವಾವಸುವನ್ನೇ ಯಜ್ಞಕ್ಕೆ ಮುಖ್ಯ ಪುರೋಹಿತನನ್ನಾಗಿ ಇಟ್ಟುಕೊಳ್ಳುವಂತೆಯೂ ಕಪಟಿಯಾದ ಪರಾವಸುವನ್ನು ಹೊರದೂಡುವಂತೆಯೂ ಬೃಹದ್ಯುಮ್ನನಿಗೆ ನಿರ್ದೇಶವನ್ನಿತ್ತರು. ಸುಪ್ರೀತರಾದ ಅಗ್ನಿ ಪ್ರಮುಖರಾದ ದೇವತೆಗಳು ಅರ್ವಾವಸುವಿಗೆ ವರಗಳನ್ನಿತ್ತರು. ಅರ್ವಾವಸುವು ದೇವತೆಗಳನ್ನು ಈ ರೀತಿಯಾಗಿ ಪ್ರಾರ್ಥಿಸಿದನು, ನನ್ನ ತಂದೆಯು ಪುನಃ ಜೀವಂತನಾಗಲಿ, ನನ್ನ ಸಹೋದರನ ಬ್ರಹ್ಮ ಹತ್ಯಾಪಾಪದ ವಿಮೋಚನೆಯಾಗಲಿ, ಅವನಿಗೆ ಪಿತೃವಧೆಯ ಸ್ಮರಣೆಯೇ ಬಾರದಿರಲಿ. ಭರದ್ವಾಜ ಯವಕ್ರೀತರು ಜೀವಂತರಾಗಲಿ. ಸೂರ್ಯ ಮಂತ್ರದ ಪುನಶ್ಚರಣೆ ಮಾಡಿದವರಿಗೆ ಅಪಾರವಾದ ಫಲವು ಪ್ರಾಪ್ತವಾಗಲಿ. ಆ ಎಲ್ಲ ವರಗಳು ದೇವತೆಗಳು ತಥಾಸ್ತು ಎಂದು ಪ್ರತಿವಚನವನ್ನಿತ್ತರು. ನಿದ್ದೆಯಿಂದ ಎಚ್ಚರಗೊಂಡವರಂತೆ ರೈಬ್ಯ, ಭರದ್ವಾಜ, ಯವಕ್ರೀತರು ಜೀವಂತರಾದರು. ಯವಕ್ರೀತನು ಅಗ್ನಿಯೇ ಮೊದಲಾದ ದೇವತೆಗಳನ್ನು ಪ್ರಶ್ನಿಸಿದನು, ದೇವತೆಗಳಿರ, ನಾನು ಎಲ್ಲ ವೇದಗಳನ್ನು ಸಾಂಗವಾಗಿ ತಿಳಿದಿರುವೆನು, ತಪಶ್ಚರಣೆಯನ್ನು ಮಾಡಿರುವೆನು. ನನ್ನಂತಹವನನ್ನು ಕೊಲ್ಲಲು ರೈಬ್ಯನಿಗೆ ಹೇಗೆ ಸಾಧ್ಯವಾಯಿತು? ದೇವತೆಗಳು ಉತ್ತರಿಸಿದರು, ಯವಕ್ರೀತನೇ, ಹಿಂದೆ ಮಾಡಿದಂತೆ ಮುಂದೆಯೂ ಮಾಡಬೇಡ. ವೇದಾಧ್ಯಯನ ಮಾಡಿದವರನ್ನು ಯಾವ ವಿಧವಾದ ಕೃತ್ಯಗಳು ಬಾಧೆ ಪಡಿಸಲಾರವೆಂಬುದು ನಿಶ್ಚಯ. ಆದರೆ ವೇದಾಧ್ಯಯನವನ್ನು ಸಂಪ್ರದಾಯಬದ್ಧವಾಗಿ ಮಾಡಬೇಕು. ನೀನು ವೇದಗಳನ್ನು ತಿಳಿದಿರುವುದೇನೋ ನಿಜ, ಆದರೆ ವೇದಗಳನ್ನು ನೀನು ಸಂಪ್ರದಾಯಾನುಸಾರವಾಗಿ ಕಷ್ಟಪಟ್ಟು
ಅಧ್ಯಯನ ಕ್ರಮದಲ್ಲಿ ಅಧ್ಯಯನ ಮಾಡಿರುವುದಿಲ್ಲ. ಅಷ್ಟೇ ಅಲ್ಲ, ಪುಸ್ತಕದಲ್ಲಿ ಓದೋದೆಲ್ಲ ಕಳ್ಳತನವೇ ಅಲ್ಲ. ನೀನು ಯಾವ ಸೇವೆಗೆ ಯಾವ ಗುರುಗೂ ಸೇವೆ ಮಾಡಿ ಆ ವಿದ್ಯೆಯನ್ನು ಹೊಂದೋದು? ಶುಶ್ರೂಷಣೆ ಇಲ್ಲ. ಪುಸ್ತಕದಲ್ಲಿ ಪುಸ್ತಕ ಸಿಕ್ಬಿಡುತ್ತೆ ಅಂದ್ಬಿಟ್ಟು ತಗೊಂಡ್ಬಿಟ್ಟು ಓದ್ಬಿಟ್ಟು ಆ ವಿದ್ಯೆನೂ ಕಳ್ಳತನ ಅದು. ಇವಾಗ ಎಲ್ಲ ಎಷ್ಟೊಂದು ಫಾರ್ಮುಲಾಗೆ ಅದಕ್ಕೆ ಇದಕ್ಕೆ ಪೇಟೆಂಟ್ಗಳು ಮಾಡಿಸ್ಕೊಂಡ್ಬಿಡ್ತಾರೆ. ಇದಕ್ಕೆ ಅಧಿಕಾರಿ ನಾವೇ ಅಂತ, ಬೇರೆಯವ್ರು ಯಾರು ಇದನ್ನು ಬಳಸ್ಕೊಳ್ಳೋಂಗಿಲ್ಲ, ಪ್ರಿಂಟ್ ಮಾಡೋಂಗಿಲ್ಲ, ಹಂಗೆ ಹಿಂಗೆ ಅಂತ. ಮತ್ತು ಇದು ನೀನು ಎಲ್ಲ ಬ್ರಹ್ಮವಿದ್ಯೆಯನ್ನೆಲ್ಲ ಕಳ್ಳತನನೇ ಮಾಡಿದೀಯ. ಯಾರು ಕೊಟ್ಟರು ನಿನಗೆ ಯಾವ ಗುರು ಕೊಟ್ಟ ನಿನಗೆ? ಯಾರೋ ಗುರುಗಳು ಕಷ್ಟಪಟ್ಟು ಬರ್ಕೊಂಡಿದ್ದನ್ನು ಕಾಪಿ ಚೀಟ್ ಪಕ್ಕದಲ್ಲಿ ಕೂತ್ಕೊಂಡು ಕಾಪಿ ಚೀಟ್ ಹೊಡೆದಂಗೆ ಆಗುತ್ತೆ ಅದು. ಅದಕ್ಕೆ ಅದು ಕ್ರಮದಲ್ಲಿ ಅಧ್ಯಯನ ಮಾಡಿರೋದಿಲ್ಲ. ಗುರು ಶುಶ್ರೂಷೆಯಿಂದ ವೇದಾಧ್ಯಯನವನ್ನು ಮಾಡಿರುವುದಿಲ್ಲ. ಆದರೆ ರೈಬ್ಯನು ಮಾತ್ರ ಸಂಪ್ರದಾಯಾನುಕ್ರಮದಿಂದಲೇ ವೇದಾಧ್ಯಯನವನ್ನು ಮಾಡಿರುತ್ತಾನೆ. ಕಷ್ಟಪಟ್ಟು ಗುರು ಶುಶ್ರೂಷೆ ಮಾಡಿ ಗುರುವಿನ ಒಲುಮೆಗೆ ಪಾತ್ರನಾಗಿರುತ್ತಾನೆ. ಅನೇಕ ವರ್ಷಗಳ ಪರ್ಯಂತವಾಗಿ ಇವನು ಶ್ರಮಿಸಿ ವೇದಾಂಗಗಳನ್ನು ತಿಳಿದಿರುತ್ತಾನೆ. ಇಂತಹವನಲ್ಲಿ ಈ ವಿಧವಾದ ಶಕ್ತಿ ಇರುವುದು ಸ್ವಾಭಾವಿಕವೇ ಆಗಿರುತ್ತದೆ. ಮಂತ್ರಗಳೆಲ್ಲ ಆಚಾರ್ಯವಾನ್ ವೇದೋ ಪುರುಷಃ ಆಚಾರ್ಯಾದೇವ ವಿದ್ಯಾ ಸಾಧಿಷ್ಟಂ ಭವತಿ ಅಂತ ಡೈರೆಕ್ಟ್ ಉಪನಿಷತ್ ಮಂತ್ರ ಇಡುತ್ತೆ. ಇಲ್ಲ ಅಂದರೆ ಬರೀ ಇನ್ಫಾರ್ಮೇಷನ್ ಇರುತ್ತಷ್ಟೇ. ಅದರಿಂದ ಏನೂ ಪವರ್ ಇರೋದಿಲ್ಲ, ಅದು ನಿಮಗೇನು ಕೆಲಸ ಮಾಡೋದೇ ಇಲ್ಲ. ವಿದ್ಯೆಯನ್ನು ಹೇಳಿದ್ನಲ್ಲ, 3ರಿಂದಲೇ ಪಡಿಬೇಕು. ಪುಷ್ಕಳ ಧನೇನ ವಿದ್ಯೆಯ ಸೇವೆಯಿಂದ ವಿದ್ಯೆಯನ್ನು ಕೊಡುವುದೇ ಉತ್ತಮವಾದದ್ದು. ಅದು ಗುರು ಕೃಪೆ ಇರಬೇಕು. ನಮ್ಮ ಕೈಲಾಸಾಶ್ರಮದಲ್ಲಿ ನೋ ಕಾಲ್ ನೋ ಶೋ. ಏನೋ ಒಂದು ಯಾರ ಜೊತೆನೂ ಜಗಳ ಆಗಿಬಿಡುತ್ತೆ, ಮಂಡಲೇಶ್ವರ ಹತ್ರ ಹೋಗ್ತಾರೆ. ಅವರೇನೋ ಹೋಗಬೇಡ, ಸ್ವಲ್ಪ ಹೊತ್ತು ಸೈಲೆಂಟಾಗಿರು, ಎಲ್ಲ ಮತ್ತೆ ಅದೇ ಸರಿ ಹೋಗುತ್ತೆ. ಇಂಥ ಸಣ್ಣ ಜಗಳಕ್ಕೆಲ್ಲ ಮಾಡ್ತಾರೆ, ಸಣ್ಣ ಬಿಟ್ಟು ಹೋಗಬೇಡ ಅಂತ. ಈತನಿಗೆ ಹೋಗಿ ಪರ್ಮಿಷನ್ ಕೇಳೋಕ್ಕೆ ಹೋದರೆ ಬಿಡ್ತಾ ಇಲ್ಲ ಅಂದ್ಬಿಟ್ಟಿದ್ದನ್ನು ನೋ ಕಾಲ್ ನೋ ಶೋ. ಕೇಳಿದ್ರೆ ಬಿಟ್ಟು ಹೊಟ್ಟೋಗ್ತಾ ಇರ್ತಾರೆ. ನಾನು 2 ಸತಿ ಹಂಗೆ ಬಿಟ್ಟು ಹೋಗಿದ್ದೆ. ಲೆಟ್ರ್ ಬರೆದು ಬಿಟ್ಟಿದ್ದರು ಅಲ್ಲಿ ಆಫೀಸಲ್ಲಿ. ಅದು ತುಂಬ ಡೇಂಜರ್ ಅದು. ಇನ್ನು ಅವರು ಆ ಮಂಡಲೇಶ್ವರು ಪರ್ಮಿಷನ್ ಇಲ್ದಿರನೇ ವಿದ್ಯೆ ಮಧ್ಯದಲ್ಲಿ ಇಲ್ಲ ಪೂರ್ತಿ ಮಾಡಿಕೊಂಡು ಟಕ್ ಅಂತ ತಪ್ಪಿಸ್ಕೊಂಡಂಗೆ ಅಲ್ಲಿಂದ ಬಂದುಬಿಡೋದು, ಅದು ಯಾವತ್ತಿಗೂ ಆ ವಿದ್ಯೆ ನಿನಗೆ ಮೇಯ್ನು ಫಲೀಭೂತವಾಗೋದಿಲ್ಲ. ಗುರುಗಳ ಕೃಪೆ, ಗುರುಗಳ ಸಂತುಷ್ಟಿಯನ್ನು ಪೂರ್ತಿಯಾಗಿ ಗುರುಗಳ ಅನುಮತಿಯನ್ನು ತಗೊಂಡೇ ಬರಬೇಕು. ಏನು ಗೊತ್ತು ಗುರುಗಳು ಏನು ಗುರುದಕ್ಷಿಣೆ ಕೇಳ್ತಾರೋ ಅಲ್ಲ ಅಂತಿಮ ಸಮಯದಲ್ಲಿ. ಅದೇನು ಎಲ್ಲಿ ಗುರುದಕ್ಷಿಣೆ ಕೇಳ್ತಾನೋ, ಎಲ್ಲಿ ನನ್ನನ್ನು ಲೈಫ್ ಲಾಂಗ್ ಇಲ್ಲೇ ಎದ್ದು ಅಂದುಬಿಡ್ತಾನೋ ಅಂತ ಏನೇನೋ ಮನಸ್ಸಿನಲ್ಲಿ ಇಟ್ಕೊಂಡು ಎಲ್ಲಿ ನನ್ನ ಸ್ವತಂತ್ರತೆ ಹೊರಟೋಗ್ಬಿಡುತ್ತೋ ಅಂತೆಲ್ಲ ಅವೆಲ್ಲ ಹೆದರಿ ಅಲ್ಲಿ ಏನು ಪರ್ಮಿಷನ್ ತಗೊಳಿದ್ರೆ ಇಷ್ಟ ಬಂದಂಗೆ ಬಂದುಬಿಟ್ರೆ ಇನ್ನೂ ಉಲ್ಟಾ ರಿವರ್ಸ್ ಇದಾಗುತ್ತೆ. ಸ್ವಲ್ಪ ಗುರುಗಳು ನೋಯಿಸ್ಕೊಂಡ್ರೆ ಅಂದರೆ ಯಾಕೆ ಹಿಂಗೆ ಮಾಡಿದೆ ಇವನು, ನೋಡಿ ಕಷ್ಟಪಟ್ಟು ಇವನಿಗೆ 10-12 ವರ್ಷ ಪಾಠ ಹೇಳಿದ್ದೀನಿ, ಏನೋ 1 ಬ್ಯಾಚ್ಗೂ 2 ಬ್ಯಾಚ್ಗೂ ನೆಕ್ಸ್ಟು ಪರಂಪರೆಗೆ ಪಾಠ ಹೇಳ್ಕೊಡ್ತಾನೆ ಅನ್ನೋ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ಬೋದು ಗುರುಗಳು. ಆ ಎಕ್ಸ್ಪೆಕ್ಟೇಷನ್ಗೆ ನೀನು ಮಣ್ಣೆರಚಿ ಬಂದಾಗ ಅವ್ರಿಗೆ ದುಃಖನೇ ಆಗುತ್ತೆ. ಮತ್ತು ಪಾಠ ಹೇಳ್ಬಿಟ್ಟು ಗುರುಗಳಿಗೆ ನೀನು ದುಃಖ ಕೊಟ್ಟಾಗ ನೀನೆಲ್ಲ ಸಂತೋಷವಾಗಿರ್ತೀಯ. ಅದೆಲ್ಲ ಅತಲಪತಲವಾಗ್ತಾ ಇರುತ್ತೆ. ಕಷ್ಟವಾದರೂ ಪರವಾಗಿಲ್ಲ, ನೀನೇನು ಮಾಡಬೇಕಂದ್ರೆ ಗುರುಗಳಿಗೆ ಸ್ವಲ್ಪ ಮೆಚ್ಚಿಸಿ ಅವರ ಮನಸ್ಸು ಸಮಾಧಾನ ಮಾಡಿಸಿ ನೀನು ಅವರಿಂದ ಏನದು ರಿಲೀವಿಂಗ್ ಲೆಟ್ರ್ ಅಂತಾರಲ್ಲ, ರಿಲೀವಿಂಗ್ ಲೆಟ್ರ್ ಕ್ಲಿಯರೆನ್ಸ್ ಸರ್ಟಿಫಿಕೇಟ್ ತಗೊಂಡು ಅಲ್ಲಿಂದ ಹೊರಗಡೆ ಬಾ. ಹಂಗಲ್ದಿರ ಮಧ್ಯದಲ್ಲಿ ಹುಚ್ಚೆಲ್ಲ ಏನಕ್ಕೆ ಮಾಡ್ತಾ ಹೋಗ್ತೀಯೋ ಅದಕ್ಕಿಂತ ಫುಲ್ಲು ನೆಗೆಟಿವ್ ಎಫೆಕ್ಟ್ಸ್ ಜಾಸ್ತಿ ಇರ್ತವೆ. ಅದಕ್ಕೆ ಗುರು ಶುಶ್ರೂಷೆಯಿಂದನೇ ಇವೆಲ್ಲ ವಿದ್ಯೆಯನ್ನು ಹೊಂದಬೇಕು. ಪರಂಪರೆ ನಿಯಮಗಳಿರ್ತವೆ. ನೋಡು ಅವನು ವೇದ ತಿಳಿದವನೇ, ಇಲ್ಲಿ ಪರಂಪರೆಯಿಂದ ಗುರುವಿಗೆ ಸೇವೆ ಮಾಡಿ ವಿದ್ಯೆ ತಿಳಿದವನು. ಇವನು ಪವರ್ ಮುಂದೆ ಅವನ ಪವರ್ ಏನು ಕೆಲಸಕ್ಕೆ ಬರಲಿಲ್ಲ, ಅಷ್ಟೇ ಆಗುತ್ತೆ ಅದು. ಹೀಗೆ ಹೇಳಿ ಎಲ್ಲರಿಗೂ ಜೀವಪ್ರದಾನ ಮಾಡಿ ದೇವತೆಗಳು ಇಂದ್ರ ಸಮೇತರಾಗಿ ಸ್ವರ್ಗಕ್ಕೆ ತೆರಳಿದರು. ಯುಧಿಷ್ಠಿರ, ಅಂತಹ ಮಹಾನುಭಾವರಾದ ರೈಬ್ಯ ಭರದ್ವಾಜರ ಆಶ್ರಮ ಭೂಮಿಯೇ ಇದು. ಇಲ್ಲಿರುವ ಈ ವೃಕ್ಷಗಳು ಸರ್ವಕಾಲದಲ್ಲಿಯೂ ಸರ್ವ ಋತುಗಳಲ್ಲಿಯೂ ಫಲಪುಷ್ಪಭರಿತ ಲಾಗಿಯೇ ಇರುವವು. ಈ ಪುಣ್ಯಕ್ಷೇತ್ರದಲ್ಲಿ ನೀನು ಅನುಜರೊಡನೆ ಸ್ವಲ್ಪ ದಿನಗಳು ತಂಗುವುದರಿಂದ ನಿನ್ನ ಸಕಲ ವಿಧವಾದ ಪಾಪಗಳು ವಿನಾಶ ಹೊಂದುವವು ಅಂತ ಯುಧಿಷ್ಠಿರನಿಗೆ ಲೋಮಶರು ಹೇಳ್ತಾ ಇದ್ದಾರೆ. ಈಗ ಉತ್ತರಾಖಂಡಿನ
ದುರ್ಗಮತೆ ಬಗ್ಗೆ ಹೇಳ್ತಾರೆ. ಧರ್ಮಜ, ನೀನೀಗ ಉಷಿರ ಬೀಜವೆಂಬ ಪರ್ವತವನ್ನು, ಮೈನಾಕ ಶ್ವೇತ ಪರ್ವತಗಳನ್ನು, ಕಾಲ ಪರ್ವತವನ್ನು ದಾಟಿ ಬಂದಿರುವೆ. ನಿನ್ನ ಮುಂದೆ ಕಾಣುತ್ತಿರುವ ಈ ಪ್ರವಾಹಗಳು ಸಪ್ತ ಗಂಗಾ ಪ್ರವಾಹಗಳಾಗಿವೆ. ಈ ಕ್ಷೇತ್ರವು ಅತ್ಯಂತ ಪವಿತ್ರವಾದ ಪುಣ್ಯತಮವಾದ ಕ್ಷೇತ್ರವಾಗಿರುವುದು. ಈ ಕ್ಷೇತ್ರದಲ್ಲಿ ಅಗ್ನಿದೇವನು ಸರ್ವಕಾಲದಲ್ಲಿಯೂ ಬೆಳಗುತ್ತಿರುತ್ತಾನೆ. ಈ ಪರಮಾದ್ಭುತವು ಮಾನವರಿಂದ ನೋಡಲು ಸಾಧ್ಯವಾಗುವುದಿಲ್ಲ. ನೀವು ಏಕಾಗ್ರಚಿತ್ತರಾಗಿ ಸಮಾಧಿಸ್ಥರಾದರೆ ಮಾತ್ರ ಈ ಸಪ್ತಗಂಗಾ ಪ್ರವಾಹಗಳನ್ನು ಮತ್ತು ಯಜ್ಞೇಶ್ವರನನ್ನು ನೋಡಲು ಸಮರ್ಥರಾಗುವಿರಿ. ದೇವತೆಗಳ ಕ್ರೀಡೋದ್ಯಾನವನ್ನು ಮತ್ತು ಅವರ ಕಾಲಿನ ಗುರುತುಗಳನ್ನು ಕಾಣುವಿರಿ. ನಾವೀಗ ಕಾಲ ಪರ್ವತವನ್ನು ದಾಟಿಯಾಯಿತು. ಶ್ವೇತಪರ್ವತವಾದ ಮಂದರ ಪರ್ವತವನ್ನು ಹತ್ತೋಣ. ಈ ಪರ್ವತದಲ್ಲಿ ಯಕ್ಷರಾಜನಾದ ಕುಬೇರನು ಮಣಿಭದ್ರನು ವಾಸವಾಗಿರುವ ಈ ಸ್ಥಳದಲ್ಲಿ 80,000 ಮಂದಿ ಗಂಧರ್ವರು ಇದಕ್ಕೆ 4 ಪಟ್ಟು ಹೆಚ್ಚಾದ ಸಂಖ್ಯೆಯಿಂದ ಕೂಡಿದ ಕಿಂಪುರುಷರು ಮತ್ತು ನಾನಾ ರೂಪಧಾರಿಗಳಾದ ಯಕ್ಷರು ನಾನಾ ವಿಧವಾದ ಆಯುಧಗಳನ್ನು ಧರಿಸಿದವರಾಗಿ ಯಕ್ಷರಾಜನಾದ ಮಣಿಭದ್ರನ ಸೇವೆಯಲ್ಲಿ ನಿರತರಾಗಿದ್ದಾರೆ. ಈ ಸ್ಥಳದಲ್ಲಿ ಅವರಿಗೆ ಹೆಚ್ಚಿನ ಪ್ರಭಾವವಿರುತ್ತದೆ. ವಾಯುವಿಗೆ ಸಮಾನವಾದ ವೇಗದಿಂದ ಅವರು ಸಂಚರಿಸಬಲ್ಲರು. ಅವರು ದೇವರಾಜನನ್ನು ಸ್ಥಾನಭ್ರಷ್ಟನನ್ನಾಗಿ ಮಾಡುವ ಸಾಮರ್ಥ್ಯವುಳ್ಳವರಾಗಿದ್ದಾರೆ. ಇಂತಹ ಯಕ್ಷಗಂಧರ್ವ ಕಿಂಪುರುಷರಿಂದಲೂ ರಾಕ್ಷಸರಿಂದಲೂ ರಕ್ಷಿತವಾದ ಈ ಪರ್ವತವು ಬಹುದುರ್ಗಮವಾಗಿರುತ್ತದೆ. ಆದುದರಿಂದ ನೀನು ಕುಬೇರನನ್ನು ಧ್ಯಾನ ಮಾಡಿ ಅವನ ಅನುಗ್ರಹವನ್ನು ಪಡೆದೆ ಈ ಪರ್ವತವನ್ನು ಆರೋಹಣ ಮಾಡಬೇಕಾಗಿದೆ. ಕುಬೇರನನ್ನು ಸಂದರ್ಶಿಸುವ ಮೊದಲು ಭಯಂಕರವಾದ ಕುಬೇರನ ಅಮಾತ್ಯರನ್ನು ಕಾಣಬೇಕು. ಅವರನ್ನು ಸಂದರ್ಶಿಸಲು ಸಿದ್ಧನಾಗು. ಅಲ್ಲಿಯೇ ಇರುವ ಕೈಲಾಸ ಪರ್ವತವು 6 ಯೋಜನಗಳಷ್ಟು ಎತ್ತರವಾಗಿದೆ. ಅವರ ಸಮೀಪದಲ್ಲಿಯೇ ಬದರೀ ವೃಕ್ಷವಿದೆ. ಅನೇಕಾನೇಕ ದೇವತೆಗಳು, ಯಕ್ಷ, ರಾಕ್ಷಸ, ಕಿನ್ನರರು, ನಾಗ, ಸುಪರ್ಣರು, ಗಂಧರ್ವರು ಇದೇ ಮಾರ್ಗವಾಗಿ ಕುಬೇರನ ಅರಮನೆಗೆ ಹೋಗುತ್ತಿರುತ್ತಾರೆ. ನನ್ನಿಂದಲೂ ಮತ್ತು ಭೀಮಸೇನನಿಂದಲೂ ರಕ್ಷಿತನಾದ ತಪಸ್ಸಿನಿಂದಲೂ ಶಮದಮಾದಿಗಳಿಂದಲೂ ಕೂಡಿರುವ ನೀನು ದೇವತೆಗಳನ್ನು, ಯಕ್ಷ, ರಾಕ್ಷಸ, ಕಿನ್ನರ, ಕಿಂಪುರುಷರನ್ನು, ಕುಬೇರನನ್ನು ಸಂಧಿಸು. ಮಹಾದ್ಯುತಿಮಂತನೇ, ಯಮ, ವರುಣರು, ಗಂಗಾ, ಯಮುನೆಯರು, ಈ ಮಂದರ ಪರ್ವತವು, ಸಪ್ತಮಹರ್ಷಿಗಳು, ಅಶ್ವಿನಿ ದೇವತೆಗಳು, ನೀನು ಇದುವರೆಗೆ ಸಂದರ್ಶಿಸಿದ ಎಲ್ಲ ಸರೋವರಗಳು ಮತ್ತು ಎಲ್ಲ ನದಿಗಳು ನಿನಗೆ ಈ ಸಮಯದಲ್ಲಿ ಮಂಗಳಾಶೀಷಗಳನ್ನು ಮಾಡಲಿ. ದೇವತೆಗಳಿಂದಲೂ ಅಸುರರಿಂದಲೂ ಅಷ್ಟವಸುಗಳಿಂದಲೂ ನಿನಗೆ ಮಂಗಳಾನುಶಾಸನವು ಲಭಿಸಲಿ. ಲೋಮಶರು ಯುಧಿಷ್ಠಿರನಿಗೆ ಹೀಗೆ ಹೇಳಿ ಅವನ ಕ್ಷೇಮಕ್ಕಾಗಿ ಗಂಗೆಯನ್ನು ಸ್ತೋತ್ರ ಮಾಡಿದರು. ಗಂಗಾದೇವಿಯೇ, ಇಂದ್ರನ ಸುವರ್ಣ ಪರ್ವತದ ಮಧ್ಯಭಾಗದಲ್ಲಿ ಹರಿಯುತ್ತಿರುವ ನಿನ್ನ ಕರ್ಣಾನಂದಕರವಾದ ಪ್ರವಾಹಧ್ವನಿಯನ್ನು ಕೇಳುತ್ತಿದ್ದೇನೆ. ಶುಭಗಳೇ, ಈ ಪರ್ವತದ ತಪ್ಪಲಿನಲ್ಲಿ ಪ್ರವಾಸ ಮಾಡಲಿರುವ ಅಜಮೀಢ ವಂಶೀಯರೆಲ್ಲರಿಂದಲೂ ಪೂಜಿಸಲ್ಪಡುತ್ತಿರುವ ಈ ಧರ್ಮಜನನ್ನು ರಕ್ಷಿಸು. ಶೈಲಸುತೆ, ಈ ಪರ್ವತದ ತಪ್ಪಲುಗಳನ್ನು ಪ್ರವೇಶಿಸಲಿರುವ ಧರ್ಮರಾಜನಿಗೆ ನೀನು ರಕ್ಷಣೆಯನ್ನು ದಯಪಾಲಿಸು. ಲೋಮಶರು ಹೀಗೆ ಗಂಗಾದೇವಿಯನ್ನು ಪ್ರಾರ್ಥಿಸಿ ಧರ್ಮರಾಜನಿಗೆ ಪುನಃ ಹೇಳಿದರು. ಧರ್ಮಜ, ಜಾಗರೂಕನಾಗಿ ಪ್ರಯಾಣ ಮಾಡು, ನಿನಗೆ ಮಂಗಳವಾಗಲಿ. ಲೋಮಶರು ತನ್ನ ರಕ್ಷಣೆಯ ವಿಷಯವಾಗಿ ಹಿಂದೆಂದೂ ಹೀಗೆ ಹೇಳಿರಲಿಲ್ಲ. ಈಗ ಮಹರ್ಷಿಗಳು ಹೆಚ್ಚಿನ ಜಾಗರೂಕತೆಯನ್ನು ವಹಿಸಿರುವುದನ್ನು ಕಂಡು ಧರ್ಮಜನು ಅನುಜರಿಗೆ ಹೇಳಿದನು. ನಿಶ್ಚಯವಾಗಿಯೂ ಲೋಮಶರು ನನ್ನ ರಕ್ಷಣೆಯ ವಿಷಯವಾಗಿ ಹಿಂದೆ ಯಾವಾಗಲೂ ಇಷ್ಟೊಂದು ಅಧೀರರಾಗಿರಲಿಲ್ಲ. ಆದುದರಿಂದ ಈ ಪ್ರದೇಶವು ಹೆಚ್ಚು ಅಪಾಯದಿಂದಲೇ ಕೂಡಿದ್ದಾಗಿರಬೇಕು. ಆದುದರಿಂದ ನೀವೆಲ್ಲರೂ
ನಮ್ಮೊಡನಿರುವ ಅಬಲೆಯಾದ ದ್ರೌಪದಿಯನ್ನು ಜಾಗರೂಕತೆಯಿಂದ ರಕ್ಷಿಸಿರಿ. ಈ ಪ್ರದೇಶವು ಅತಿ ದುರ್ಗಮವಾದುದೆಂದು ಪರಮ ಪವಿತ್ರವಾದುದೆಂದು ಲೋಮಶರು ಹೇಳಿದ್ದಾರೆ. ಆದುದರಿಂದ ನೀವೆಲ್ಲರೂ ಶುಚೀಭೂತರಾಗಿರಿ. ಬಳಿಕ ಯುಧಿಷ್ಠಿರನು ಭೀಮನೊಬ್ಬನನ್ನು ಕುರಿತು ಹೀಗೆ ಹೇಳಿದನು. ಭೀಮಸೇನ, ನೀನು ಬಹಳ ಜಾಗರೂಕನಾಗಿದ್ದುಕೊಂಡು ದ್ರೌಪದಿಯನ್ನು ಸಂರಕ್ಷಿಸು. ಅರ್ಜುನನು ನಮ್ಮ ಸಮೀಪದಲ್ಲಿದ್ದ ಸಮಯದಲ್ಲಿ ಭಯವು ಸನ್ನಿಹಿತವಾದಾಗ ದ್ರೌಪದಿಯು ನಿನ್ನಿಂದಲೇ ರಕ್ಷಣೆಯನ್ನು ಅಪೇಕ್ಷಿಸುತ್ತಾಳೆ. ಭೀಮಸೇನನಿಗೆ ಹೀಗೆ ಹೇಳಿದ ನಂತರ ಧರ್ಮಜನು ನಕುಲ ಸಹದೇವರ ಬಳಿಗೆ ಹೋಗಿ ಅವರ ನೆತ್ತಿಯನ್ನು ಆಘ್ರಾಣಿಸಿ ಮೈದಡುತ್ತಾ ಕಬಿನಿಯಿಂದ ಕೂಡಿದ ಕಣ್ಣುಗಳುಳ್ಳವನಾಗಿ ಅವರನ್ನು ಕುರಿತು ಹೇಳಿದನು. ನೀವು ಸ್ವಲ್ಪವಾದರೂ ಭಯಪಡಬೇಕಾದ ಕಾರಣವಿಲ್ಲ. ಆದರೂ ಜಾಗರೂಕತೆಯಿಂದ ಪ್ರಯಾಣ ಮಾಡಿರಿ. ಯುಧಿಷ್ಠಿರನು ಭೀಮನಿಗೆ ಹೇಳುತ್ತಾನೆ, ವೃಕೋದರ, ಈ ಸ್ಥಳದಲ್ಲಿ ಕಣ್ಣಿಗೆ ಗೋಚರಿಸದ ಇರುವ ಬಲಿಷ್ಠವಾದ ಅನೇಕ ಭೂತಗಳು ಅಡಗಿವೆ. ಅಗ್ನಿಹೋತ್ರಿಗಳಿಗೆ ಮತ್ತು ತಪಸ್ವಿಗಳಿಗೆ ಮಾತ್ರವೇ ಇಲ್ಲಿ ಭೀತಿಯಿಲ್ಲದೆ ಸಂಚರಿಸಲು ಸಾಧ್ಯವಾಗುವುದು. ಆದುದರಿಂದ ನೀನು ಹಸಿವನ್ನು ಬಾಯಾರಿಕೆಯನ್ನು ನಿರೋಧಿಸಿ ಆತ್ಮಬಲವನ್ನು ಆಶ್ರಯಿಸಿ ದಕ್ಷತೆಯಿಂದಿರು. ಕೈಲಾಸ ಪರ್ವತದ ವಿಷಯವಾಗಿ ಮಹರ್ಷಿಗಳಾದ ಲೋಮಶರು ಹೇಳಿದುದೆಲ್ಲವನ್ನೂ ನೀನು ಕೇಳಿರುವೆ. ಅವರು ಹೇಳಿದುದನ್ನು ಮನಸ್ಸಿಗೆ ತಂದುಕೊಂಡು ಕೃಷ್ಣೆಯು ಈ ಭಯಂಕರವಾದ ಮಾರ್ಗದಲ್ಲಿ ಹೇಗೆ ಪ್ರಯಾಣ ಮಾಡಿಯಾಳೆಂಬುದನ್ನು ಪರ್ಯಾಲೋಚಿಸು. ಅಥವಾ ನೀನು ಹೀಗೂ ಮಾಡಬಹುದಾಗಿದೆ. ಸಹದೇವನನ್ನು ರಥತುರ್ಗಗಳನ್ನು ಪ್ರಯಾಣ ಮಾಡಿ ಬಳಲಿರುವ ಬ್ರಾಹ್ಮಣರನ್ನು ಕರೆದುಕೊಂಡು ನೀನು ಹಿಂದಿರುಗು. ನಾನು ನಕುಲನನ್ನು ಮಹಾತಪಸ್ವಿಗಳಾದ ಲೋಮಶರನ್ನು ಕರೆದುಕೊಂಡು ಲಘುವಾದ ಆಹಾರವನ್ನು ಸೇವಿಸುತ್ತಾ ನಿಯಮಾನುಷ್ಠಾನಪರನಾಗಿ ಮುಂದೆ ಪ್ರಯಾಣ ಮಾಡುತ್ತೇನೆ. ನಾನು ಹೇಳಿದಂತೆ ನೀನು ಗಂಗಾದ್ವಾರಕ್ಕೆ ಹರಿದ್ವಾರಕ್ಕೆ ದ್ರೌಪದಿ ಸಮೇತನಾಗಿ ಹೋಗಿ ನನ್ನ ಆಗಮನವನ್ನು ನಿರೀಕ್ಷಿಸುತ್ತಾ ದ್ರೌಪದಿಯನ್ನು ಮತ್ತು ಇತರ ಪರಿವಾರದವರನ್ನು ನಾನು ಬರುವವರೆಗೂ ರಕ್ಷಿಸಿಕೊಂಡಿರು. ಅಣ್ಣ, ನೀನು ಹೇಳಿದಂತೆ ಈ ದ್ರೌಪದಿ ಏನೋ ದುಃಖಾರ್ಥಳಾಗಿದ್ದಾಳೆ ಮತ್ತು ಬಹುದೂರದ ಪ್ರಯಾಣದಿಂದ ಆಯಾಸಗೊಂಡಿದ್ದಾಳೆ. ಆದರೂ ಇವಳು ನಿನ್ನನ್ನು ಬಿಟ್ಟು ಹಿಂದೆ ನಿಲ್ಲಲಾರಳು. ಅದೂ ಅಲ್ಲದೆ ಪಾರ್ಥನನ್ನು ಕಾಣುವ ಆಶಯದಿಂದಾಗಿ ಇವಳು ಆಯಾಸವನ್ನು ಸಹಿಸಿಕೊಂಡು ನಿನ್ನೊಡನೆ ಪ್ರಯಾಣ ಮಾಡುವಳು. ನೀನಾದರೂ ಪ್ರಯಾಣದ ಆಯಾಸದಿಂದ ಬಹಳವಾಗಿ ಬಳಲಿರುವೆ. ಮಹಾತ್ಮನಾದ ಅರ್ಜುನನನ್ನು ಬಹಳ ವರ್ಷಗಳಿಂದ ಕಾಣದ ನಿನಗೂ ಯಾವ ವಿಷಯದಲ್ಲಿಯೂ ಆಸಕ್ತಿ ಇಲ್ಲ. ಹೀಗಿರುವಾಗ ನನ್ನನ್ನು ಸಹದೇವನನ್ನು ದ್ರೌಪದಿಯನ್ನು ಬಿಟ್ಟು ಹೋಗುವುದರಿಂದ ನಿನ್ನ ಬೇಸರವು ಮತ್ತಷ್ಟು ಹೆಚ್ಚುವುದು. ನೀನು ಹೇಳಿದಂತೆ ನಮ್ಮೊಡನಿರುವ ಬ್ರಾಹ್ಮಣರು, ಅಡಿಗೆಯವರು, ಸೇವಕರು ಹಿಂದಿರುಗಲಿ. ಇದನ್ನು ನಾನು ಬೇಡವೆನ್ನುವುದಿಲ್ಲ. ಆದರೆ ರಾಕ್ಷಸರಿಂದಲೂ ದುಷ್ಟ ಮೃಗಗಳಿಂದಲೂ ಕೂಡಿರುವ ಅತಿ ದುರ್ಗಮವಾದ ಪರ್ವತ ಪ್ರದೇಶದಲ್ಲಿ ಪ್ರಯಾಣ ಮಾಡಲಿರುವ ನಿನ್ನನ್ನು ಮಾತ್ರ ಬಿಟ್ಟಿರಲಾರೆನು. ಪತಿವ್ರತೆಯಾದ ಮಹಾಭಾಗಳಾದ ರಾಜಪುತ್ರಿಯಾದ ದ್ರೌಪದಿಯು ನಿನ್ನನ್ನು ಬಿಟ್ಟು ಹಿಂದಿರುಗಲು ಖಂಡಿತವಾಗಿ ಇಚ್ಛಿಸುವುದಿಲ್ಲ. ಈ ಸಹದೇವನಾದರೂ ನಿನ್ನನ್ನಗಲಿ ಒಂದು ಕ್ಷಣವಾದರೂ ಇದ್ದವನೇ ಅಲ್ಲ. ಈಗಲೂ ನಿನ್ನನ್ನು ಬಿಟ್ಟು ಹಿಂದಿರುಗಲು ಇವನು ಖಂಡಿತವಾಗಿಯೂ ಒಪ್ಪುವುದಿಲ್ಲ. ಇವನ ಸ್ವಭಾವವು ನನಗೆ ಚೆನ್ನಾಗಿ ತಿಳಿದಿದೆ. ಒಟ್ಟಿನಲ್ಲಿ ಹೇಳುವುದಾದರೆ ನಾವೆಲ್ಲರೂ ಅರ್ಜುನನನ್ನು ನೋಡಲು ಕುತೂಹಲಿಗಳಾಗಿದ್ದೇವೆ ಮತ್ತು ನಿನ್ನನ್ನು ಬಿಟ್ಟಿರಲು ಅಸಮರ್ಥರಾಗಿದ್ದೇವೆ. ಆದುದರಿಂದ ನಾವೆಲ್ಲರೂ ನಿನ್ನನ್ನು ಅನುಸರಿಸಿ ಬಂದೇ ತೀರುವೆವು. ಬಹು ಕಂದರಗಳಿಂದ ಕೂಡಿರುವ ಈ ಪರ್ವತಗಳನ್ನು ರಥದಲ್ಲಿ ಕುಳಿತು ಹತ್ತುವ ಸಾಧ್ಯತೆ ಇಲ್ಲದಿದ್ದರೆ ರಥವನ್ನು ಇಲ್ಲಿಯೇ ಬಿಟ್ಟು ಕಾಲ್ನಡಿಗೆಯಲ್ಲಿಯೇ ಪ್ರಯಾಣ ಮಾಡೋಣ. ಮಹಾರಾಜ, ನೀನು ಈ ವಿಷಯದಲ್ಲಿ ಸ್ವಲ್ಪವೂ ಅಧೀರನಾಗಬೇಡ. ಪಾಂಚಾಲಿಯು ನಡೆಯಲಾಗದ ಪರ್ವತ ಪ್ರದೇಶಗಳಲ್ಲಿ ನಾನು ಅವಳನ್ನೆತ್ತುಕೊಂಡು ಗುಡ್ಡಗಳನ್ನು ದಾಟಿಸುತ್ತೇನೆ. ನಾನು ಈ ವಿಷಯವನ್ನು ಮೊದಲೇ ನಿರ್ಧರಿಸಿಬಿಟ್ಟಿದ್ದೇನೆ. ದ್ರೌಪದಿಯನ್ನು ಮಾತ್ರವೇ ಅಲ್ಲ, ದುರ್ಗಮವಾದ ಪ್ರದೇಶಗಳಲ್ಲಿ ಸುಕುಮಾರರಾದ ನಕುಲ ಸಹದೇವರನ್ನು ಎತ್ತಿಕೊಳ್ಳುತ್ತೇನೆ. ಆದುದರಿಂದ ನಮ್ಮನ್ನು ನಿನ್ನ ಜೊತೆಯಲ್ಲಿ ಕರೆದುಕೊಂಡು ಹೋಗಲು ಸ್ವಲ್ಪವಾದರೂ ನೀನು ಯೋಚಿಸುವ ಕಾರಣವಿಲ್ಲ.
ಎಲ್ಲರನ್ನೂ ಎತ್ಕೊಂಡು ಹೋಗಿರ್ತಾನೆ. ಅಗ್ನಿ ಮನೆ ಆ ಲಕ್ಕ ಮನೆಯಲ್ಲಿ ಸಾಯಿಸೋವಾಗ ಪಂಚಪಾಂಡವರನ್ನು ಕುಂತಿದೇವಿಯನ್ನು ಹೆಗಲ ಮೇಲೆ ಎತ್ಕೊಂಡು ಹೋಗಿರ್ತಾನೆ ಭೀಮ, ಅಷ್ಟು ಬಲ ಇರುತ್ತೆ. ಧರ್ಮಜನು ಹೇಳುತ್ತಾನೆ, ಭೀಮ, ನೀನು ನನ್ನ ಮನಸ್ಸಿಗೆ ಹಿತವುಂಟಾಗುವ ರೀತಿಯಲ್ಲಿ ಮಾತನಾಡಿರುವೆ. ನಿನ್ನ ಬಲವು ಅಭಿವೃದ್ಧಿ ಹೊಂದಲಿ. ನೀನು ಈ ಪಾಂಚಾಲಿಯನ್ನು ಮತ್ತು ಯಮಳರನ್ನು ಎತ್ತಿಕೊಂಡು ಈ ಪರ್ವತ ಪ್ರದೇಶವನ್ನು ದಾಟಿಸುವೆನೆಂದು ಹೇಳುತ್ತಿರುವೆ. ಅದಕ್ಕೆ ಅನುಗುಣವಾದ ಬಲವು ನಿನಗೆ ಪ್ರಾಪ್ತವಾಗಲಿ. ಇಂತಹ ಸಾಮರ್ಥ್ಯವು ಹಿಂದೆ ಯಾರಿಗೂ ಇರಲಿಲ್ಲ. ವೃಕೋದರ, ನಾವು ಒಬ್ಬೊಬ್ಬರೇ ಇಲ್ಲಿ ಪ್ರಯಾಣ ಮಾಡಲು ಸುಲಭ ಸಾಧ್ಯವಲ್ಲದಿರುವಾಗ ಇಬ್ಬರು ಮೂವರನ್ನು ಎತ್ತುಕೊಂಡು ಪ್ರಯಾಣ ಮಾಡುವ ಧಾರ್ಷ್ಟ್ಯವು ನಿನ್ನನ್ನಲ್ಲದೆ ಮತ್ಯಾರಲ್ಲಿ ತಾನೇ ಇದ್ದೀತು. ನಿನ್ನ ಬಲ, ಯಶಸ್ಸು, ಧರ್ಮ, ಕೀರ್ತಿ ಎಲ್ಲವೂ ಹೆಚ್ಚಲಿ. ಕೃಷ್ಣೆಯನ್ನು ಯಮಳರನ್ನು ಎತ್ತಿಕೊಂಡೇ ಹೋಗುವನೆಂಬ ಉತ್ಸಾಹವನ್ನು ನೀನು ತೋರಿರುವೆಯಾದುದರಿಂದ ನಿನಗೆ ಶ್ರಮವಾಗಲಿ ಪರಾಭವವಾಗಲಿ ನಿನ್ನ ಕೀರ್ತಿಗೆ ಕಳಂಕವಾಗಲಿ ಉಂಟಾಗದಿರಲೆಂದು ನಾನು ಹರಸುತ್ತೇನೆ. ವೈಶಂಪಾಯನರು ಜನಮೇಜಯನಿಗೆ ಹೇಳುತ್ತಾರೆ, ಜನಮೇಜಯ, ಧರ್ಮಜನು ಭೀಮಸೇನನಿಗೆ ಹೀಗೆ ಹೇಳಿದ ನಂತರ ಮನೋರಮೆಯಾದ ದ್ರೌಪದಿಯು ಮಂದಸ್ಮಿತೆಯಾದ ಧರ್ಮಜನನ್ನು ಕುರಿತು ಹೇಳಿದಳು, ಭಾರತನೇ, ನಾನು ಸಹ ನಿನ್ನೊಡನೆ ಕಾಲ್ನಡಿಗೆಯಲ್ಲಿಯೇ ಬರಲು ಸಮರ್ಥಳಾಗಿದ್ದೇನೆ. ನನಗಾಗಿ ನೀನು ಸ್ವಲ್ಪವಾದರೂ ಸಂತಾಪ ಪಡುವ ಕಾರಣವಿಲ್ಲ. ಅವರ ಮಾತುಕತೆಗಳು ಮುಗಿದ ನಂತರ ಲೋಮಶರು ಧರ್ಮಜನಿಗೆ ಹೇಳಿದರು, ಧರ್ಮಜ, ಗಂಧಮಾದನ ಪರ್ವತವನ್ನು ಹತ್ತಬೇಕಾದರೆ ಕೇವಲ ತಪಶ್ಚರಣೆಯಿಂದ ಮಾತ್ರವೇ ಸಾಧ್ಯವಾಗುವುದು. ಆದುದರಿಂದ ನಾವೆಲ್ಲರೂ ತಪೋನಿಷ್ಠರಾಗಿದ್ದುಕೊಂಡು ನಿಯತ ವ್ರತಾನುಷ್ಠಾನಪರರಾಗಿದ್ದು ಈ ಪರ್ವತವನ್ನು ಹತ್ತೋಣ. ಈ ಪರ್ವತದಲ್ಲಿ ಭೀಮ, ನಕುಲ, ಸಹದೇವರು, ನಾನು ಮತ್ತು ನೀನು ಶ್ವೇತವಾಹನನಾದ ಅರ್ಜುನನನ್ನು ಸಂದರ್ಶಿಸೋಣ. ಜನಮೇಜಯ ಹೀಗೆಯೇ ಪರಸ್ಪರ ಸಂಭಾಷಣೆಗಳನ್ನು ಮಾಡುತ್ತಾ ಪ್ರಯಾಣ ಮಾಡುತ್ತಿದ್ದಾಗ ಪಾಂಡವರು ಆನೆಗಳಿಂದಲೂ ಕುದುರೆಗಳಿಂದಲೂ ಸಮೃದ್ಧವಾಗಿದ್ದ, ಕಿರಾತರಿಂದಲೂ ನೂರಾರು ಪುಲಿಂದರಿಂದಲೂ ವ್ಯಾಪ್ತವಾಗಿದ್ದ, ದೇವಸೇವ್ಯವಾಗಿದ್ದ, ಅನೇಕಾನೇಕ ಆಶ್ಚರ್ಯಕರವಾದ ಸನ್ನಿವೇಶಗಳಿಂದ ಕೂಡಿದ್ದ ಸುಬಾಹುವಿನ ರಾಜ್ಯವನ್ನು ಕಂಡರು. ಪುಲಿಂದರ ಅಧಿಪತಿಯಾದ ಸುಬಾಹು ರಾಜನು ತನ್ನ ದೇಶದ ಎಳ್ಳೆಗೆ ಪರಿವಾರ ಸಮೇತರಾಗಿ ಬಂದ ಪಾಂಡವರನ್ನು ಸ್ವಾಗತಿಸಿ ಸತ್ಕರಿಸಿದನು. ರಾಜನಿಂದ ಸತ್ಕೃತರಾದ ಪಾಂಡವರು ಅಲ್ಲಿಯೇ ಅಂದು ತಂಗಿದ್ದು ಮಾರನೆಯ ದಿನ ಸೂರ್ಯೋದಯಾನಂತರ ಹಿಮವತ್ ಪರ್ವತವನ್ನು ಹತ್ತಲಾರಂಭಿಸಿದರು. ಜನಮೇಜಯ, ಪಾಂಡವರು ಹೊರಡುವ ಮೊದಲು ಇಂದ್ರಸೇನನೇ ಮೊದಲಾದ ತಮ್ಮ ಪರಿವಾರದವರ ಯೋಗಕ್ಷೇಮವನ್ನು ಪುಲಿಂದಾಧಿಪತಿಯಾದ ಸುಬಾಹುವಿಗೆ ಒಪ್ಪಿಸಿ ದ್ರೌಪದಿ ಸಮೇತರಾಗಿ ಕಾಲ್ನಡಿಗೆಯಲ್ಲಿಯೇ ಪರ್ವತಾರೋಹಣ ಮಾಡಲು ಉಪಕ್ರಮಿಸಿದರು. ಮೆಲ್ಲನೆ ಪರ್ವತಾರೋಹಣ ಮಾಡುತ್ತಿದ್ದ ಅವರು ಅರ್ಜುನನನ್ನು ಸಂದರ್ಶಿಸಲು ಬಹಳ ಉತ್ಸುಕರಾಗಿದ್ದರು. ಆದುದರಿಂದ ಅವರಿಗೆ ಆಯಾಸದ ಅರಿವೇ ಆಗಲಿಲ್ಲ. ಜನಮೇಜಯ, ಯುಧಿಷ್ಠಿರನು ತನ್ನ ತಮ್ಮಂದಿರನ್ನು ದ್ರೌಪದಿಯನ್ನು ಕುರಿತು ಹೇಳುತ್ತಾನೆ, ಭೀಮಸೇನ, ಯಮಳರೇ, ದ್ರೌಪದಿ, ನಾನು ಹೇಳಿರುವ ಮಾತನ್ನು ಅನನ್ಯ ಮನಸ್ಕರಾಗಿ ಕೇಳಿರಿ. ಹಿಂದಿನ ಕರ್ಮಫಲವು ಈ ಜನ್ಮಕ್ಕೂ ಅನುಸರಿಸಿ ಬರುತ್ತದೆ. ಕರ್ಮಫಲವು ಆಯಾ ಜನ್ಮಕ್ಕೆ ಪರ್ಯಾವಸಾನವನ್ನು ಹೊಂದುವುದಿಲ್ಲ. ರಾಜಪುತ್ರರಾಗಿ ಹುಟ್ಟಿರುವ ನಾವಿಂದು ವನೇಚರರಾಗಿದ್ದೇವೆ. ಪ್ರಾರಂಭದಲ್ಲಿ ಬಿಡೋದಿಲ್ಲ. ಎಷ್ಟು ದೊಡ್ಡ ಪೊಸಿಷನಲ್ಲಿದ್ದರೂ ಎಂಥವ್ರಿಗೆ ಏನೇನು ಕಷ್ಟ ಬರುತ್ತೋ ಗೊತ್ತಿಲ್ಲ. ದುರ್ಬಲರಾಗಿ ನಾನಾ ವಿಧವಾದ ಕ್ಲೇಶಗಳನ್ನು ಅನುಭವಿಸುತ್ತಿದ್ದೇವೆ. ನಮಗೆ ಸಹಾಯಕರು ಬೇರೊಬ್ಬರಿಲ್ಲದೆ ನಮ್ಮನ್ನೇ ನಾವು ಅವಲಂಬಿಸಬೇಕಾದ ಸನ್ನಿವೇಶವೂ ಪ್ರಾಪ್ತವಾಗಿದೆ. ಇವೆಲ್ಲವೂ ನಮ್ಮ ಪೂರ್ವಜನ್ಮದ ಕರ್ಮ ವಿಪಾಕವೇ ಆಗಿರುವುದು. ಇಂತಹ ದಾರುಣ ಸ್ಥಿತಿಯಲ್ಲಿಯೂ ಧನಂಜಯನನ್ನು ನೋಡುವ ಆಕಾಂಕ್ಷೆಯಿಂದ ದುರ್ಗಮವಾದ ಈ ಹಾದಿಯನ್ನು ಹಿಡಿದು ಹೋಗುತ್ತಿದ್ದೇವೆ. ಬೆಂಕಿಯು ಹತ್ತಿಯ ರಾಶಿಯನ್ನೇ ಸುಟ್ಟು ಬಿಡುವಂತೆ ಈ ದುಸ್ಥಿತಿಯು ನನ್ನ ಶರೀರವನ್ನೇ ದಹಿಸುತ್ತಿದೆ. ಭೀಮಸೇನ, ಅರ್ಜುನನು ನನ್ನ ಸಮೀಪದಲ್ಲಿಲ್ಲದಿರುವುದು ಅವನ
ದರ್ಶನಾಕಾಂಕ್ಷೆಯಿಂದ ಈ ಘೋರಾರಣ್ಯದಲ್ಲಿ ನಾನು ನನ್ನ ತಮ್ಮಂದಿರೊಡನೆ ಜೀವಿಸುತ್ತಿರುವುದು ದ್ರೌಪದಿಗೆ ಅಂದು ಸಭೆಯಲ್ಲಾದ ಅಪಮಾನ, ಈ ಎಲ್ಲ ವಿಷಯಗಳ ಸ್ಮರಣೆಯು ನನಗುಂಟಾದಾಗ ನಾನು ಪರಿತಾಪದಿಂದ ಬೆಂದು ಹೋಗುತ್ತೇನೆ. ಮೃಗೋದರನೇ, ಅಜೇಯನಾದ ಮಹಾಧನುರ್ಧರನಾದ ಮಹಾಪರಾಕ್ರಮಿಯಾದ ನಕುಲ ಪೂರ್ವಜನಾದ ಪಾರ್ಥನು ನನ್ನ ಸಮೀಪದಲ್ಲಿಲ್ಲದಿರುವುದರಿಂದಲೂ ನಾನು ಬಹಳ ಪರಿತಾಪ ಪಡುತ್ತಿದ್ದೇನೆ. ಸತ್ಯಸಂಧನಾದ ಧನಂಜಯನನ್ನು ದರ್ಶನ ಮಾಡುವ ಆಕಾಂಕ್ಷೆಯಿಂದಲೇ ನಾನು ನಿಮ್ಮೊಡನೆ ಕಳೆದ 5 ವರ್ಷಗಳಿಂದಲೂ ಪುಣ್ಯಕ್ಷೇತ್ರಗಳಲ್ಲಿಯೂ ರಮ್ಯವಾದ ವನ್ಯ ಪ್ರದೇಶಗಳಲ್ಲಿಯೂ ಸಂಚಾರ ಮಾಡುತ್ತಿದ್ದೇನೆ. ಆದರೂ ನಾನಿನ್ನೂ ಪಾರ್ಥನನ್ನು ಕಾಣಲಿಲ್ಲ. ಇದರಿಂದಾಗಿ ನನ್ನ ಪರಿತಾಪವು ಅಧಿಕವಾಗಿದೆ. ಶ್ಯಾಮಲ ವರ್ಣನಾದ ಮಹಾಬಾಹುವಾದ ಸಿಂಹದಂತೆ ಗಂಭೀರವಾದ ನಡಿಗೆಯುಳ್ಳ ಗುಡಾಕೇಶನನ್ನು ನಾನು ಬಹಳ ದಿನಗಳಿಂದಲೂ ಕಾಣಲಿಲ್ಲ. ಇದರಿಂದ ನನಗೆ ತಡೆಯಲಾಗದ ದುಃಖವುಂಟಾಗಿದೆ. ಕುರುಶ್ರೇಷ್ಠನೇ, ಅಸ್ತ್ರವಿದ್ಯೆಯಲ್ಲಿ ಪ್ರಾವೀಣ್ಯವನ್ನು ಪಡೆದಿರುವ ಯುದ್ಧ ವಿಶಾರದನಾದ ಧನುರ್ಧಾರಿಗಳಲ್ಲಿ ಅಪ್ರತಿಮನಾದ ಧನಂಜಯನನ್ನು ನಾನು ಇದುವರೆಗೂ ಕಾಣಲಿಲ್ಲ. ಅದರಿಂದ ನಾನು ಪರಿತಾಪ ಪಡುತ್ತಿದ್ದೇನೆ. ವೃಕೋದರನೇ, ಯುಗಾಂತ್ಯದಲ್ಲಿ ಕೋಪಗೊಂಡ ಯಮನಂತೆ ಧನಂಜಯನು ಶತ್ರು ಸಮೂಹವನ್ನು ಭೇದಿಸುತ್ತಾನೆ. ಅವನು ಮದೋದಕವನ್ನು ಸುರಿಸುತ್ತಿರುವ ಮದಗಜಕ್ಕೆ ಸಮಾನನಾದ ಪರಾಕ್ರಮವುಳ್ಳವನು ಸಿಂಹಸ್ಕಂದನು. ಪರಾಕ್ರಮದಲ್ಲಿ ಆಗಲಿ ಶಕ್ತಿಯಲ್ಲಾಗಲಿ ಅವನು ಇಂದ್ರನಿಗೂ ಕಡಿಮೆಯವನಲ್ಲ. ನಕುಲ ಸಹದೇವರಿಗೆ ಅಗ್ರಜನಾದ ಶ್ವೇತಾಶ್ವನಾದ ಅವನು ಮಹಾಪರಾಕ್ರಮವುಳ್ಳವನು. ಫಲ್ಗುಣಿ ನಕ್ಷತ್ರದಲ್ಲಿ ಜನ್ಮ ತಾಳಿದ ಅತುಲ ಪರಾಕ್ರಮಿಯಾದ ಉಗ್ರ ಗಾಂಡೀವ ಧನುರ್ಧಾರಿಯಾದ ಫಾಲ್ಗುಣನನ್ನು ನೋಡದೆ ನಾನು ಬಹಳ ದುಃಖಿತನಾಗಿರುವೆನು. ಭೀಮಸೇನ, ಅವನಲ್ಲಿರುವ ಮತ್ತೊಂದು ಗುಣವು ಬಹಳ ಶ್ಲಾಘ್ಯವಾದುದು. ನಾನು ಹೇಳಿದಂತೆ ನಮ್ಮ ಪಾರ್ಥನು ಅತುಲ ಪರಾಕ್ರಮಿಯಾಗಿದ್ದರೂ ಕ್ಷಮಾಶೀಲನು. ಅಲ್ಪನಾದವನೊಬ್ಬ ವಿವೇಕಶೂನ್ಯನಾಗಿ ನಿಂದಿಸಿದರೂ ಕೋಪಗೊಳ್ಳತಕ್ಕವನಲ್ಲ. ಋಜುಮಾರ್ಗ ಪ್ರವರ್ತಕರಿಗೆ ಸತ್ಪುರುಷರಿಗೆ ಸುಖವನ್ನು ಅಭಯವನ್ನು ಕೊಡತಕ್ಕವನು. ವಂಚನೆಯ ಮಾರ್ಗವನ್ನು ಹಿಡಿದು ಮಾಯೆಯಿಂದ ಆಕ್ರಮಣ ಮಾಡಲು ಬರುವವನು ಸಾಕ್ಷಾತ್ ಇಂದ್ರನೇ ಆಗಿದ್ದರೂ ಅವನಿಗೆ ಪಾರ್ಥನು ಕಾಲವಿಷ ಸದೃಶನಾಗುತ್ತಾನೆ. ಮೋಸಗಾರರನ್ನು ಧರ್ಮಭ್ರಷ್ಟರನ್ನು ಧನಂಜಯನು ಧ್ವಂಸ ಮಾಡದೆ ಬಿಡುವುದಿಲ್ಲ. ದಯಾರ್ಧ ಹೃದಯನಾದ ಪ್ರತಾಪಶಾಲಿಯಾದ ಮಹಾಬಲನಾದ ಮಹಾತ್ಮನಾದ ನಮ್ಮ ಪಾರ್ಥನು ಶರಣಾಗತನಾಗಿ ಬಂದ ಶತ್ರುವಿಗೂ ಅಭಯ ನೀಡುತ್ತಾನೆ. ಅಂತಹ ಪಾರ್ಥನೇ ನಮಗೂ ರಕ್ಷಕನು. ಭೀಮಸೇನ, ಶತ್ರುಗಳನ್ನು ಯುದ್ಧದಲ್ಲಿ ದಮನ ಮಾಡುವ ಪಾರ್ಥನು ನಮ್ಮೆಲ್ಲರಿಗೂ ಆಶ್ರಯಭೂತನಾಗಿದ್ದಾನೆ. ಅವನು ಯುದ್ಧದಲ್ಲಿ ಸಕಲ ಶತ್ರುಗಳನ್ನು ಪರಾಜಯಗೊಳಿಸಿ ಹೇರಳವಾದ ಐಶ್ವರ್ಯವನ್ನು ಗಳಿಸಿ ನಮ್ಮೆಲ್ಲರಿಗೂ ಸುಖವನ್ನುಂಟು ಮಾಡುತ್ತಾನೆ. ಯಾವನ ಭುಜಬಲ ಪರಾಕ್ರಮಗಳಿಂದ ಬಹುಮೂಲ್ಯಗಳಾದ ಯಾವ ವಜ್ರ ವೈಡೂರ್ಯ ರತ್ನಾಭರಣಗಳನ್ನು ಹಿಂದೆ ನಾನು ಪಡೆದಿದ್ದೆನೋ ಆ ಐಶ್ವರ್ಯವೆಲ್ಲವೂ ದುರ್ಯೋಧನನ ವಶವಾಗಿ ಹೋಯಿತು. ರತ್ನಮಯವಾದ ತ್ರಿಲೋಕ ಪ್ರಸಿದ್ಧವಾದ ನನ್ನ ದಿವ್ಯ ಸಭಾಮಂಟಪವು ಪಾರ್ಥನ ಭುಜಬಲ ಪರಾಕ್ರಮಗಳಿಂದಲೇ ನಿರ್ಮಿತವಾಗಿದ್ದಿತು. ವೃಕೋದರ, ನಮ್ಮ ಪಾರ್ಥನು ವೀರ್ಯದಲ್ಲಿ ವಾಸುದೇವನಿಗೆ ಸಮಾನನು. ಯುದ್ಧದಲ್ಲಿ ಕಾರ್ತ್ಯವೀರ್ಯಾರ್ಜುನನಿಗೆ ಸಮಾನನು. ಯುದ್ಧದಲ್ಲಿ ಇತರರಿಂದ ಜಯಿಸಲು ಅಶಕ್ಯನಾದವನು. ಅಂತಹ ಫಾಲ್ಗುಣನಿಂದು ನಾನು ಕಾಣದವನಾಗಿದ್ದೇನೆ. ಶತ್ರು ನಿಷೂದನನಾದ ಅರ್ಜುನನು ಪರಾಕ್ರಮದಲ್ಲಿ ಮಹಾಪರಾಕ್ರಮಿಯಾದ ಬಲರಾಮನನ್ನು, ಅಪರಾಜಿತನಾದ ನಿನ್ನನ್ನು ಮತ್ತು ವಾಸುದೇವನನ್ನು ಅನುಸರಿಸಿದ್ದಾನೆ. ಯಾವ ನಮ್ಮ ಪ್ರಾರ್ಥನಾ ಬಾಹುಬಲ ಪ್ರಭಾವಗಳಿಗೆ ತ್ರೈಲೋಕ್ಯಾಧಿಪತಿಯಾದ ಇಂದ್ರನೊಬ್ಬನು ಮಾತ್ರ ಸದೃಶನಾಗಿರುವನೋ, ವೇಗದಲ್ಲಿ ವಾಯು ಒಬ್ಬನು ಸಮಾನನೆನಿಸಿರುವನೋ, ಮುಖಕಾಂತಿಯಲ್ಲಿ ಯಾವ ನಮ್ಮ ಪಾರ್ಥನಿಗೆ ಚಂದ್ರನೊಬ್ಬನು ಸಮಾನನೆನಿಸಿದ್ದಾನೆಯೋ, ಮತ್ತು ಕೋಪದಲ್ಲಿ ಸನಾತನನಾದ ಮೃತ್ಯುವೊಬ್ಬನು ಸಮಾನನೆನಿಸಿರುವನೋ, ಅಂತಹ ಪಾರ್ಥನನ್ನು ನಾನು ಕಾಣದೇ ಪರಿತಪಿಸುತ್ತಿದ್ದೇನೆ. ಭೀಮ,
ನರವ್ಯಾಘ್ರನಾದ ಪಾರ್ಥನನ್ನು ಕಾಣುವ ಸಲುವಾಗಿ ನಾವೆಲ್ಲರೂ ಗಂಧಮಾದನ ಪರ್ವತಕ್ಕೆ ಹೋಗೋಣ. ಗಂಧಮಾದನ ಪರ್ವತದಲ್ಲಿ ವಿಶಾಲವಾದ ಬದರಿ ವೃಕ್ಷವು ಮತ್ತು ಆ ವೃಕ್ಷದ ಆಶ್ರಯದಲ್ಲಿ ನರನಾರಾಯಣರ ಆಶ್ರಮವೂ ಇರುವುದು. ಅಲ್ಲಿ ಯಕ್ಷರು ಸದಾಕಾಲದಲ್ಲಿಯೂ ಉಪಸ್ಥಿತರಾಗಿರುವರು. ಪವಿತ್ರವಾದ ಆ ಪರ್ವತವನ್ನು ನಾವು ಪರಸ್ಪರ ಸಹಕಾರದಿಂದ ಹತ್ತಿ ಹೋಗೋಣ. ಭೀಮಸೇನ, ರಾಕ್ಷಸರಿಂದ ಸಂಸೇವ್ಯಮಾನವಾದ ಬಹುರಮ್ಯವಾದ ಕುಬೇರ ಪುಷ್ಕರಣಿಯು ಅಲ್ಲಿಯೇ ಇರುವುದು. ಅಲ್ಲಿಗೂ ಯಾನಾದಿಗಳಲ್ಲಿ ಕುಳಿತು ಪ್ರಯಾಣ ಮಾಡುವ ಸಾಧ್ಯತೆ ಇಲ್ಲ. ವ್ರತಾನುಷ್ಠಾನಪರರಾಗಿದ್ದುಕೊಂಡು ಕಾಲ್ನಡಿಗೆಯಲ್ಲಿಯೇ ಪ್ರಯಾಣ ಮಾಡೋಣ. ದಯಾರಹಿತರು, ಕ್ರೂರಿಗಳು, ಲುಬ್ಧರು, ಕ್ಷುದ್ರವಾದ ಮನಸ್ಸುಳ್ಳವರು, ಮನಃಶಾಂತಿ ಇಲ್ಲದವರು ಅಲ್ಲಿಗೆ ಹೋಗಲಾರರು. ಆದುದರಿಂದ ನಾವು ಪ್ರಶಾಂತ ಮನಸ್ಕರಾಗಿ ಅಲ್ಲಿಗೆ ಪ್ರಯಾಣ ಮಾಡೋಣ. ಕತ್ತಿಯನ್ನು ಧನುಸ್ಸನ್ನು ಧರಿಸಿದವರಾಗಿ ವ್ರತನಿಷ್ಠರಾದ ಬ್ರಾಹ್ಮಣರಿಂದೊಡಗೂಡಿ ಅರ್ಜುನನನ್ನು ಕಾಣುವ ಸಲುವಾಗಿ ನಾವು ಅಲ್ಲಿಗೆ ಪ್ರಯಾಣ ಮಾಡೋಣ. ಆ ಪರ್ವತದಲ್ಲಿ ಮತ್ತೊಂದು ವಿಚಿತ್ರವಿದೆ. ಯಾರು ಪರಿಶುದ್ಧರೋ ಅವರನ್ನು ಕಾಡುನೊಣಗಳಾಗಲಿ, ಸೊಳ್ಳೆಗಳಾಗಲಿ, ಸಿಂಹ ವ್ಯಾಘ್ರಗಳೇ ಆಗಲಿ, ಹಾವು ಚೇಳುಗಳಾಗಲಿ ಬಾಧೆ ಪಡಿಸುವುದಿಲ್ಲ. ನೋಡಿದ್ದು ಬಳೆ ಅಂದರೆ ಹಿಮಾಲಯದಲ್ಲಿ ಮೇಲ್ಗಡೆ ಸೊಳ್ಳೆಗಳಿಲ್ಲ ಬಿಡಲ್ಲಿ. ಹಾವು ಅಂದರೆ ಇನ್ನೂ ಮೇಲೆ ಹೋಗಬೇಕು, ಗಂಗೋತ್ರಿಗಿಂತ ಮೇಲೆ ಹೋಗಬೇಕು. ಅಲ್ಲೋದ್ರೆ ಅಲ್ಲಿ ಆ ಚಳಿಗೆ ಇವು ಬದುಕೋಕ್ಕಾಗಲ್ಲ. ಉತ್ತರ ಕಾಶಿಯಲ್ಲೆಲ್ಲ ರೂಮುಗಳ ಒಳಗಡೆ ಇದ್ದು ಬಿಡ್ತಾವೆ. ಫ್ಲಾಟ್ ಆಗುತ್ತೆ ಅದು. ಆ ಚಳಿಗೆ ಇನ್ನೂ ಹಂಗಾಗುತ್ತೆ. ಎಲ್ಲಿ ತನಕ ಹೋಗಿದ್ದೆ ಟಾಪಲ್ಲಿ? ಚಾರ್ಧಾಮ ಹತ್ರಕ್ಕೆ ಹೋಗಿದ್ದಲ್ಲ ನೀನು? ಅಲ್ಲಿ ಮನುಷ್ಯರು ಬಿಲ್ಡಿಂಗ್ ಇರೋ ಜಾಗದಲ್ಲಿ ಸಾಮಾನ್ಯವಾಗಿ ಮೇಲ್ಗಡೆ ಅಲ್ಲೆಲ್ಲ ಗಂಗೋತ್ರಿ ಲೆವೆಲ್ ಆ ಹೈಟ್ ಆದಮೇಲೆ ಮತ್ತೆ ಸೊಳ್ಳೆಗಳಿರೋದಿಲ್ಲ. ಹೌದು, ಅಲ್ಲಿರ್ತಾವೆ. ಅವರು ಸುಗಮವಾಗಿ ಆ ಪರ್ವತವನ್ನು ಹತ್ತಬಲ್ಲರು. ಅಪರಿಶುದ್ಧರಾದವರನ್ನು ಆ ದುಷ್ಟ ಪ್ರಾಣಿಗಳು ಒಂದು ಹೆಜ್ಜೆ ಮುಂದೆ ಹೋಗಲು ಬಿಡುವುದಿಲ್ಲ. ಆದುದರಿಂದ ನಾವೆಲ್ಲರೂ ವ್ರತಾನುಷ್ಠಾನಪರರಾಗಿ ಪರಿಶುದ್ಧರಾಗಿ ನಿಯತಾಹಾರವುಳ್ಳವರಾಗಿ ಧನಂಜಯನನ್ನು ನೋಡುವ ಸಲುವಾಗಿ ಗಂಧಮಾದನ ಪರ್ವತವನ್ನು ಹತ್ತೋಣ. ಲೋಮಶರು ಪಾಂಡವರಿಗೆ ಹೇಳ್ತಾರೆ, ಪಾಂಡುಪುತ್ರರೇ, ನೀವು ಇದುವರೆಗೂ ಅನೇಕ ಪರ್ವತಗಳನ್ನು, ನದಿಗಳನ್ನು, ಪಟ್ಟಣಗಳನ್ನು, ಅರಣ್ಯಗಳನ್ನು, ರಮ್ಯವಾದ ತೀರ್ಥಗಳನ್ನು ಸಂದರ್ಶಿಸಿರುವಿರಿ ಮತ್ತು ಅನೇಕ ತೀರ್ಥಗಳಲ್ಲಿ ಸ್ನಾನಾದಿಗಳನ್ನು ಮಾಡಿರುವಿರಿ. ಈಗ ನಾವು ಹೋಗುತ್ತಿರುವ ಹಾದಿಯು ನಮ್ಮನ್ನು ಪರಮ ಪವಿತ್ರವಾದ ಮಂದರ ಪರ್ವತಕ್ಕೆ ಒಯ್ಯುತ್ತದೆ. ಆದುದರಿಂದ ನೀವೆಲ್ಲರೂ ನಿರುದ್ವಿಗ್ನರಾಗಿಯೂ ಏಕಾಗ್ರಚಿತ್ತರಾಗಿಯೂ ಇರಬೇಕು. ಮಂದರ ಪರ್ವತವು ದೇವತೆಗಳ ನಿವಾಸವೇ ಆಗಿರುವುದು. ಅಲ್ಲಿಗೆ ನೀವೀಗ ಪ್ರಯಾಣ ಮಾಡುತ್ತಿರುವಿರಿ. ಈ ಮಂದರ ಪರ್ವತವು ಪುಣ್ಯಕರ್ಮಿಗಳಾದ ಮಹರ್ಷಿಗಳ ನಿವಾಸ ಸ್ಥಾನವೂ ಆಗಿರುವುದು. ಗಂಗಾ ನದಿಯನ್ನು ನಿರ್ದೇಶಿಸುತ್ತಾ ಲೋಮಶರು ಹೇಳುತ್ತಾರೆ, ಇಲ್ಲಿಯೇ ಸಮೀಪದಲ್ಲಿ ಶುಭಜಲದಿಂದ ಕೂಡಿರುವ ಮಹಾಪುಣ್ಯವತಿಯಾದ ಗಂಗಾ ನದಿಯು ಅಲಕನಂದ ಹರಿಯುತ್ತಿರುವುದು. ಪರಮ ಪಾವನೆಯಾದ ಈ ನದಿಯು ಬದರಿಕಾಶ್ರಮದಲ್ಲಿ ಹುಟ್ಟುವುದು. ಈ ಮಹಾನದಿಯು ಯಾವಾಗಲೂ ದೇವರ್ಷಿಗಣಗಳಿಂದ ಸಂಸೇವಿಸಲ್ಪಡುತ್ತಿರುವುದು. ದೇವರ್ಷಿಗಳು ಸಹ ಸ್ನಾನಾರ್ಥವಾಗಿ ಈ ಪುಣ್ಯ ನದಿಗೆ ಬರುತ್ತಿರುತ್ತಾರೆ. ಮಹಾತ್ಮರಾದ ದೇವತೆಗಳು, ವಾಲಕಿಲ್ಯರು, ಗಂಧರ್ವರು ಈ ನದಿಯ ಸಮೀಪಕ್ಕೆ ಬಂದು ಅನುದಿನವೂ ಈ ನದಿಯನ್ನು ಪೂಜಿಸುತ್ತಾರೆ. ಮರೀಚಿ, ಪುಲಹ, ಭೃಗು, ಅಂಗಿರಸರೆ ಮುಂತಾದ ಮಹರ್ಷಿಗಳು ಈ ಪುಣ್ಯ ನದಿಯ ತೀರದಲ್ಲಿ ಉಪಸ್ಥಿತರಾಗಿ ಸುಮಧುರ ಧ್ವನಿಯಿಂದ ಸಾಮಗಾನವನ್ನು ಮಾಡುತ್ತಾರೆ. ಮರುತ್ತುಗಳಿಂದೊಡಗೂಡಿ ಇಂದ್ರನು ಈ ಪುಣ್ಯ ನದಿಯಲ್ಲಿ ಸಂಧ್ಯೋಪಾಸನೆಯನ್ನು ಮಾಡುತ್ತಾನೆ. ಆ ಸಮಯದಲ್ಲಿ ಇಂದ್ರನನ್ನು ಅಶ್ವಿನಿ ದೇವತೆಗಳು, ಸಾಧ್ಯರು ಉಪಚರಿಸುತ್ತಿರುತ್ತಾರೆ. ಸೂರ್ಯಚಂದ್ರರು, ಗ್ರಹ ನಕ್ಷತ್ರಗಳ ಅಧಿದೇವತೆಗಳು ಹಗಲಿನಲ್ಲಿಯೂ ರಾತ್ರಿಯಲ್ಲಿಯೂ ಕ್ರಮ ಪ್ರಕಾರವಾಗಿ ಬಂದು ಈ ನದಿಯನ್ನು ಪೂಜಿಸುತ್ತಾರೆ. ಈ ಹರಿದ್ವಾರದಲ್ಲಿಯೇ ಸಕಲ ಲೋಕರಕ್ಷಕನಾದ
ವೃಷಭ ಲಾಂಛನನಾದ ಪರಮೇಶ್ವರನು ಆಕಾಶದಿಂದ ಬೀಳುತ್ತಿದ್ದ ಗಂಗಾದೇವಿಯನ್ನು ಲೋಕಸ್ಥಿತಿಗಾಗಿ ಜಟೆಯಲ್ಲಿ ಧರಿಸಿದನು. ಇಂತಹ ಮಹಾಪುಣ್ಯವತಿಯಾದ ಗಂಗಾ ನದಿಯ ತೀರಕ್ಕೆ ನೀವೆಲ್ಲರೂ ಜೀತಮನಸ್ಕರಾಗಿ ಹೋಗಿ ಆ ಮಹಾನದಿಯಲ್ಲಿ ಮಿಂದು ಅಭಿವಾದನ ಮಾಡಿರಿ. ಲೋಮಶರ ಮಾತುಗಳನ್ನು ಕೇಳಿ ಪಾಂಡವರು ಆಕಾಶ ಗಂಗೆಯಲ್ಲಿ ಸ್ನಾನ ಮಾಡಿ ಭಕ್ತಿಪೂರ್ವಕವಾಗಿ ಗಂಗೆಗೆ ನಮಸ್ಕರಿಸಿದರು. ಲೋಮಶರ ನಿರ್ದೇಶದಂತೆ ಗಂಗಾ ನದಿಯನ್ನು ಪೂಜಿಸಿದ ನಂತರ ಪಾಂಡವರು ಋಷಿ ಮಹರ್ಷಿಗಳೊಡನೆ ಮುಂದಕ್ಕೆ ಪ್ರಯಾಣ ಹೊರಟರು. ಹೀಗೆಯೇ ಪ್ರಯಾಣ ಮಾಡುತ್ತಿರುವಾಗ ಮೇರು ಪರ್ವತಕ್ಕೆ ಸಮಾನವಾದ ಗಾತ್ರವುಳ್ಳ ಸರ್ವತ್ರ ವ್ಯಾಪ್ತವಾಗಿದ್ದ ಬಿಳಿಯದಾದ ಒಂದು ದೊಡ್ಡ ವಸ್ತುವು ಅವರಿಗೆ ಕಾಣಿಸಿತು. ಆ ವಸ್ತುವಿನ ಪೂರ್ವೇತಿಹಾಸವನ್ನು ಪಾಂಡವರು ಕೇಳುವರೆಂದು ಲೋಮಶರು ಮೊದಲೇ ಯೋಚಿಸಿ ಅವರು ಪ್ರಶ್ನಿಸುವ ಮೊದಲೇ ಆ ಮಹಾವಸ್ತುವಿನ ಪೂರ್ವೇತಿಹಾಸವನ್ನು ಹೇಳಲು ಉಪಕ್ರಮಿಸಿದರು. ಪುರುಷಶ್ರೇಷ್ಠರೇ, ನಿಮ್ಮ ಮುಂದೆ ಕಾಣುತ್ತಿರುವ ಈ ಮಹಾವಸ್ತುವು ಯಾವುದಿರಬಹುದೆಂದು ನೀವು ಈಗಾಗಲೇ ಯೋಚಿಸುತ್ತಿರಬಹುದು. ಕೈಲಾಸ ಶಿಖರದಂತೆ ಪ್ರಕಾಶಮಾನವಾಗಿರುವ ವಿಸ್ತೃತವಾದ ಈ ವಸ್ತುವು ನರಕಾಸುರನ ಮೂಳೆಯ ರಾಶಿಯಾಗಿರುವುದು. ಈ ಮೂಳೆಯ ರಾಶಿಯು ಒಂದು ಪರ್ವತದ ಮೇಲೆ ನಿಕ್ಷಿಪ್ತವಾಗಿರುವುದರಿಂದ ಅದು ಹೀಗೆ ಕಾಣುತ್ತಿರುವುದು. ದೇವರಾಜನ ಹಿತಾರ್ಥವಾಗಿ ಪರಮಾತ್ಮನಾದ ಮಹಾವಿಷ್ಣುವು ನರಕಾಸುರನನ್ನು ಸಂಹಾರ ಮಾಡಿದನು. ಧರ್ಮಜ, ಆ ನರಕಾಸುರನು ಸಾಮಾನ್ಯನಲ್ಲ. ಇಂದ್ರ ಪದವಿಯನ್ನು ಪಡೆಯಲೊಸಗು 10,000 ವರ್ಷಗಳ ಕಾಲ ತಪಸ್ಸನ್ನು ಮಾಡಿದನು. ವೇದವಿಹಿತ ಕರ್ಮಗಳಿಂದಲೂ ತಪಸ್ಸಿನಿಂದಲೂ ಮತ್ತು ಭುಜಬಲದಿಂದಲೂ ನರಕಾಸುರನು ದಿನದಿನಕ್ಕೂ ಅಭೇದ್ಯನೂ ದುರ್ಜಯನೂ ಆಗುತ್ತಿದ್ದನು. ತಪಶಕ್ತಿಯಿಂದಲೂ ಭುಜಬಲ ಪರಾಕ್ರಮಗಳಿಂದಲೂ ದುರಭಿಮಾನಿಯಾದ ಅವನು ಸರ್ವಕಾಲದಲ್ಲಿಯೂ ಇಂದ್ರನನ್ನು ನಾನಾ ಪ್ರಕಾರವಾಗಿ ಪೀಡಿಸುತ್ತಿದ್ದನು. ಇಂದ್ರನಿಗೆ ನರಕಾಸುರನ ಭುಜಬಲ ತಪೋಬಲಗಳು ಚೆನ್ನಾಗಿ ತಿಳಿದಿರುವುದರಿಂದ ಅವನನ್ನು ಎದುರಿಸಿ ನಿಲ್ಲಲಾರದೆ ಭೀತನೂ ಉದ್ವಿಗ್ನನೂ ಆದನು. ತನ್ನ ಮುಂದಿನ ಪರಿಣಾಮವೇನೆಂಬುದನ್ನು ಯೋಚಿಸುತ್ತಾ ಭೀತನಾಗಿದ್ದ ಇಂದ್ರನು ಸಕಲ ಲೋಕ ರಕ್ಷಕನಾದ ಮಹಾವಿಷ್ಣುವನ್ನು ಮನಸ್ಸಿನಲ್ಲಿಯೇ ಧ್ಯಾನಿಸಿದನು. ಸರ್ವವ್ಯಾಪಿಯಾದ ಆಶ್ರಿತ ರಕ್ಷಕನಾದ ಮಹಾವಿಷ್ಣುವು ಒಡನೆಯೇ ಇಂದ್ರನಿಗೆ ಪ್ರತ್ಯಕ್ಷನಾದನು. ಇಂದ್ರನ ಸಮೀಪದಲ್ಲಿದ್ದ ಋಷಿ ಮಹರ್ಷಿಗಳು ದೇವತೆಗಳು ಇಂದ್ರನೊಡನೆ ಮಹಾವಿಷ್ಣುವನ್ನು ಪರಿಪರಿಯಾಗಿ ಸ್ತೋತ್ರ ಮಾಡಿದರು. ಜಾಜ್ವಲ್ಯಮಾನವಾದ ಪ್ರಕಾಶವುಳ್ಳ ಯಜ್ಞೇಶ್ವರನು ಮಹಾವಿಷ್ಣುವಿನ ದಿವ್ಯ ತೇಜಸ್ಸಿನ ಮುಂದೆ ಸೂರ್ಯನ ಮುಂದಿಟ್ಟ ದೀಪದೋಪಾದಿಯಲ್ಲಿ ಕಾಂತಿಹೀನನಾದನು. ಅಂತಹ ಮಹಾ ತೇಜಸ್ವಿಯಾದ ದೇವದೇವನಾದ ಅಪ್ರಮೇಯನಾದ ಅಚಿಂತ್ಯನಾದ ಪರಂಧಾಮನಾದ ಚಿನ್ಮಯನಾದ ಮಹಾವಿಷ್ಣುವನ್ನು ವಜ್ರಧರನಾದ ಇಂದ್ರನು ಅಭಿವಾದನಪೂರ್ವಕವಾಗಿ ನಮಸ್ಕರಿಸಿ ತನಗುಂಟಾಗಿರುವ ಭಯದ ಕಾರಣವನ್ನು ವಿಷ್ಣುವಿನಲ್ಲಿ ನಿವೇದಿಸಿಕೊಂಡು ತನ್ನ ಭಯವನ್ನು ನಾಶ ಮಾಡುವಂತೆ ಪ್ರಾರ್ಥಿಸಿಕೊಂಡನು. ಪುರುಷೋತ್ತಮನಾದ ಮಹಾವಿಷ್ಣುವು ಇಂದ್ರನಿಗೆ ಅಭಯ ಪ್ರಧಾನ ರೂಪವಾದ ಈ ಮಾತುಗಳನ್ನು ಹೇಳಿದನು. ಮಹೇಂದ್ರನೇ, ನಿನಗೆ ದೈತ್ಯರ ಒಡೆಯನಾದ ನರಕಾಸುರನಿಂದ ಭಯ ಉಂಟಾಗಿದೆ ಎಂಬ ವಿಷಯವು ನನಗೂ ತಿಳಿದಿರುವುದು. ತನ್ನಲ್ಲಿರುವ ತಪಶಕ್ತಿಯ ಅವಲಂಬನೆಯಿಂದ ನರಕಾಸುರನು ಇಂದ್ರ ಪದವಿಯನ್ನೇ ಆಶಿಸುತ್ತಿದ್ದಾನೆ. ಈ ಕಾರಣದಿಂದಲೇ ಅವನು ನಿನಗೆ ನಾನಾ ವಿಧವಾಗಿ ಕಿರುಕುಳವನ್ನು ಕೊಡುತ್ತಿದ್ದಾನೆ. ತಪಸ್ಸಿದ್ಧಿಯನ್ನು ಪಡೆದಿದ್ದರೂ ನರಕಾಸುರನನ್ನು ನಿನ್ನ ಪ್ರೀತ್ಯರ್ಥವಾಗಿ ಬೇರ್ಪಡಿಸಲ್ಪಟ್ಟ ತಲೆಯುಳ್ಳವನನ್ನಾಗಿ ಮಾಡುತ್ತೇನೆ, ಸಂಹರಿಸುತ್ತೇನೆ. ಮುಹೂರ್ತ ಕಾಲ ಸಾವಧಾನದಿಂದಿರು. ಹೀಗೆ ಹೇಳಿದ ಮಹಾವಿಷ್ಣುವು ದುರ್ಭೇದ್ಯನೆನಿಸಿದ ನರಕಾಸುರನನ್ನು ಕೈಯಿಂದಲೇ ಹೊಡೆದು ಕ್ಷಣ ಮಾತ್ರದಲ್ಲಿಯೇ ಸಂಹರಿಸಿದನು. ವಜ್ರಾಯುಧದಿಂದ ಕತ್ತರಿಸಲ್ಪಟ್ಟ ಪರ್ವತ ಶಿಖರವು ಕೆಳಗೆ ಬೀಳುವಂತೆ ಮಹಾಕಾಯನದ ನರಕಾಸುರನು ಘೋರಧ್ವನಿ ಮಾಡುತ್ತಾ ಕೆಳಗುರುಳಿದನು. ಈ ಪ್ರಕಾರವಾಗಿ ಅತ್ಯಾಶ್ಚರ್ಯಕರವಾದ ರೀತಿಯಲ್ಲಿ ಮಹಾವಿಷ್ಣುವಿನಿಂದ
ಕೊಳ್ಳಲ್ಪಟ್ಟ ನರಕಾಸುರನ ಅಸ್ಥಿ ಸಂಚಯವೇ ಇಲ್ಲಿ ಕಾಣುತ್ತಿರುವುದು. ಇದೇ ಸ್ಥಳದಲ್ಲಿ ಮಹಾವಿಷ್ಣು ಮತ್ತೊಂದು ಅದ್ಭುತ ಕಾರ್ಯವನ್ನು ಮಾಡಿರುವನು. ಹಿಂದೊಂದು ಸಮಯದಲ್ಲಿ ಭೂಭಾರದಿಂದಾಗಿ ಭೂದೇವಿಯು 100 ಯೋಜನೆಗಳ ಆಳಕ್ಕೆ ಪಾತಾಳಕ್ಕೆ ಕುಸಿದು ಹೋದಳು. ಆ ಸಮಯದಲ್ಲಿ ಭೂದೇವಿಯ ಪ್ರಾರ್ಥನೆಯಂತೆ ಮಹಾವಿಷ್ಣುವು ಒಂದೇ ಕೊರೆದಾಡೆಯಿದ್ದ ವರಾಹ ರೂಪವನ್ನು ಧರಿಸಿ ಆ ಕೊರೆದಾಡೆಯ ಮೇಲೆ ಭೂಮಂಡಲವನ್ನಿಟ್ಟುಕೊಂಡು ಮೇಲಕ್ಕೆತ್ತಿ ಭೂಮಿಯ ಅಕ್ಷದಲ್ಲಿ ಭೂಮಂಡಲವನ್ನು ಯಥಾಪೂರ್ವಕವಾಗಿ ಇರಿಸಿದನು. ಲೋಮಶರ ಮಾತನ್ನು ಕೇಳಿ ಯುಧಿಷ್ಠಿರನು ಕೇಳಿದನು, ಮಹರ್ಷಿಗಳೇ, ಈ ವಿಷಯವು ಬಹಳ ಆಶ್ಚರ್ಯಕರವಾಗಿರುವುದು. 100 ಯೋಜನೆಗಳಷ್ಟು ಕುಸಿದು ಹೋಗಿದ್ದ ಭೂಮಿಯನ್ನು ಮೇಲಕ್ಕೆ ತಂದಿಟ್ಟ ಮಹಾವಿಷ್ಣುವಿನ ಆ ಸುಚರಿತೆಯನ್ನು ದಯೆಯಿಟ್ಟು ವಿಶದವಾಗಿ ಹೇಳಿರಿ. ಸಕಲ ಚರಾಚರ ವಸ್ತುಗಳಿಗೂ ಆಶ್ರಯ ನೀಡುತ್ತಿರುವ ಸಸ್ಯಶಾಲಿನಿಯಾದ ವಸುಂಧರೆಯಾದ ಅಚಲೆಯಾದ ಭೂದೇವಿಯು 100 ಯೋಜನೆಗಳಷ್ಟು ಕುಸಿದು ಹೋದುದಾದರೂ ಹೇಗೆ? ಕುಸಿದು ಬಿದ್ದವಳನ್ನು ಮೇಲೆತ್ತಿ ತಂದಿದ್ದಾದರೂ ಹೇಗೆ? ಈ 2 ಅತ್ಯಾಶ್ಚರ್ಯಕರವಾದ ವಿಷಯಗಳಾಗಿವೆ. ಪರಮಾದ್ಭುತವಾದ ಈ ವಿಷಯಗಳನ್ನು ನಾನು ವಿವರವಾಗಿ ನಿಮ್ಮಿಂದ ಕೇಳಲಿಚ್ಛಿಸುತ್ತೇನೆ. ನೀವೆಲ್ಲವನ್ನೂ ವಿಶದವಾಗಿ ತಿಳಿದಿರುವಿರಿ, ದಯಮಾಡಿ ಹೇಳಿರಿ ಅಂತ ಕೇಳ್ತಾನೆ. ಇನ್ನೂ ಇಷ್ಟುವರೆ ಮುಂದೆ ಬರೆಯುತ್ತೆ, ಅದು ನಾವು ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ.